HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಮಲೆನಾಡು ಭಾಗದಲ್ಲಿ ಹೆಚ್ಚಿದ ಕಾಡಾನೆಗಳ ಸಂಖ್ಯೆ. 50ಕ್ಕೂ ಹೆಚ್ಚು ಕಾಡಾನೆಗಳಿಂದ ಕಾಫಿ ತೋಟಗಳ ಮೇಲೆ ದಾಳಿ. ಭಯದ ವಾತಾವರಣದಲ್ಲಿರುವ ರೈತರು, ಗ್ರಾಮಸ್ಥರು. ಕೆಸರು ಬಿದ್ದ ರಸ್ತೆಯಲ್ಲಿ ನಿತ್ಯ ಸಂಚಾರ ಮಾಡುತ್ತಿರುವ ಸರ್ಕಾರಿ ಶಾಲಾ ಮಕ್ಕಳು. ಸರ್ಕಾರಿ ಶಾಲೆ ಮಕ್ಕಳ ಗೋಳು ಹೇಳೋರು ಕೇಳೋರು ಇಲ್ಲದಂತಾಗಿದೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಬಿಇಒ ಅಧಿಕಾರಿಗಳಿಗೆ ಇತ್ತ ಗಮನ ಹರಿಸಲು ಗ್ರಾಮಸ್ಥರ ಮನವಿ. ಅಮೆರಿಕದ ಸ್ಯಾನ್ ಹೊಸೆ ನಗರದಲ್ಲಿ 18ನೇ ವಿಶ್ವ ಒಕ್ಕಲಿಗ ಮಹಾಸಮ್ಮೇಳನ. ಚುಂಚಶ್ರೀ ದಿವ್ಯ ಸಾನ್ನಿಧ್ಯದಲ್ಲಿ ಅದ್ದೂರಿ ಚಾಲನೆ. ಸಪ್ತಸಾಗರದಾಚೆ ಕನ್ನಡ ನಾಡಿನ ಒಕ್ಕಲಿಗ ಸಂಸ್ಕೃತಿ ಪರಂಪರೆಯ ಅದ್ಭುತ ಪ್ರದರ್ಶನ. ಮಲೆನಾಡು ಭಾಗವಾದ ಬೇಲೂರು ತಾಲೂಕಿನ ಚಾಕನಹಳ್ಳಿ, ನೇರಲಕಟ್ಟೆ ಹಾಗೂ ಚೀಕನಹಳ್ಳಿ, ಬಿಕ್ಕೋಡು ಹೋಬಳಿ ಗ್ರಾಮಗಳಲ್ಲಿ ಸುಮಾರು 100ಕ್ಕೂ ಹೆಚ್ಚು ಕಾಡಾನೆಗಳಿದ್ದು ಕಾಫಿ ತೋಟ, ತೆಂಗು ಇನ್ನಿತರೆ ಬೆಳೆಗಳನ್ನು ತುಳಿದು ಹಾಳು ಮಾಡುತ್ತಿದ್ದು, ಇದರಿಂದ ಗ್ರಾಮಸ್ಥರು ಹಾಗೂ ರೈತಾಪಿ ವರ್ಗದವರು ಮನೆಯಿಂದ ಹೊರಬರಲು ಹೆದರುತ್ತಿದ್ದು ಪ್ರಾಣವನ್ನ ಕೈಯಲ್ಲಿ ಹಿಡಿದು ಹೊರಗೆ ಬರುವಂತಾಗಿದೆ. ನೇರಲಕಟ್ಟೆ, ಚಾಕನಹಳ್ಳಿ ಭಾಗದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಆನೆಗಳು ಬೀಡು ಬಿಟ್ಟಿವೆ. ಅಪಾರ ಪ್ರಮಾಣದ ಬೆಳೆ ನಾಶವಾಗಿದ್ದು, ಅರಣ್ಯ ಇಲಾಖೆ ಹಾಗೂ ಸರ್ಕಾರದ ವತಿಯಿಂದ ಆನೆಗಳ ಶಾಶ್ವತ ಪರಿಹಾರ ಸಿಗದೆ ರೈತರು ಕಂಗಾಲಾಗಿದ್ದಾರೆ. ಬೆಳೆಗಾಗಿ ಮಾಡಿದ ಸಾಲ ಫಸಲು ಸಿಗದೆ ಸಾಲ ತೀರಿಸಲಾಗದೆ ಚಿಂತೆಗೆ ಒಳಗಾಗಿದ್ದಾರೆ. ಕೆಲವು ಗ್ರಾಮಗಳ ಕಾಫಿ ತೋಟದಲ್ಲಿ ಒಂದು ಕಾಫಿ ತೋಟದಿಂದ ಇನ್ನೊಂದು ಕಾಫಿ ತೋಟಕ್ಕೆ ಹೋಗುವ ರಸ್ತೆ ಮಾರ್ಗದಲ್ಲಿ ಸುಮಾರು 30ಕ್ಕೂ ಹೆಚ್ಚು ಕಾಡಾನೆಗಳು ಒಂದರ ಜೊತೆ ಇನ್ನೊಂದು ಹಿಂಡಾಗಿ ಹೋಗೋ ದೃಶ್ಯ ಸಾಮಾನ್ಯವಾಗಿದ್ದು, ವಾಹನ ಸವಾರರು ಕೂಡ ಇದರಿಂದ ಭಯಭೀತರಾಗಿ ಎಲ್ಲೆಲ್ಲಿ ಆನೆಗಳು ಇವೆ ಎಂದು ಅರಿಯದೆ ಸುತ್ತಮುತ್ತ ನೋಡಿ ರಸ್ತೆ ಮಾರ್ಗ ಚಲಿಸುವಂತಾಗಿದೆ. ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಅದ್ದೂರಿ ಚೇತನ್ ಕುಮಾರ್ ಆಕ್ರೋಶ ವ್ಯಕ್ತಪಡಿಸಿ, ಮಲೆನಾಡು ಭಾಗದಲ್ಲಿ ಇಷ್ಟೆಲ್ಲ ಅವಾಂತರವಾಗುತ್ತಿದ್ರೂ ಅರಣ್ಯ ಇಲಾಖೆ ಮಾತ್ರ ಕಣ್ಮುಚ್ಚಿ ಕುಳಿತಿದೆ. ಅಧಿಕಾರಿಗಳಂತೂ ಪಿಟಿ ಮಳೆಯಂತೆ ಜಡ ಹಿಡಿದು ಕೂತಿದ್ದಾರೆ. ಸರ್ಕಾರ ಕೂಡ ಇದರ ಕಡೆ ಗಮನ ಹರಿಸದೆ ತಾವಾಯ್ತು ತಮ್ಮ ಫ್ರೀ ಗ್ಯಾರಂಟಿ ಯೋಜನೆ ಆಯಿತೆಂದು ಬೇಕಾಬಿಟ್ಟಿ ಆಡಳಿತ ನಡೆಸುತ್ತಿದ್ದಾರೆ. ಈಗ ಗಿಡಗಳಿಗೆ ಮಳೆ ರೋಗ, ಕೀಟಗಳಿಂದ ಬೆಳೆ ಹಾನಿಯಾಗುತ್ತಿದ್ದು ಇದರಿಂದ ಸಾಕಷ್ಟು ನಷ್ಟವಾಗಿದೆ. ಔಷಧಿ ಸಿಂಪಡಿಸಲು ಇದು ಸರಿಯಾದ ಸಮಯಕ್ಕೆ ಸರಿಯಾಗಿ ಕೆಲಸದವರು ಬಂದರೂ ಅರಣ್ಯ ಇಲಾಖೆ ಸೂಚನೆ ಮೇರೆಗೆ ಬೆಳಗ್ಗೆ 9 ಗಂಟೆಗೆ ಕೆಲಸಕ್ಕೆ ಹಾಜರಾದರೂ ಸಂಜೆ ವೇಳೆವರೆಗೂ ಕೆಲಸವಿರುತ್ತದೆ. ಆದರೆ ಆನೆಗಳ ಹಾವಳಿ, ಅವುಗಳ ದಾಂಧಲೆಯಿಂದ ಪ್ರಾಣ ಭಯದಲ್ಲಿ ಕೂಲಿ ಕಾರ್ಮಿಕರು ಕೆಲಸಕ್ಕೆ ಬರದೇ ಇದ್ರೂ ಅವರು ಇದನ್ನೇ ಜೀವನ ಎಂದು ನಂಬಿಕೊಂಡಿರುವವರ ಕಥೆ ಏನು? ಸಂಸಾರ ಕೂಡ ಸಾಗಿಸಲು ಕಷ್ಟ ಸಾಧ್ಯವಾಗಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ತಿಂಗಳ ಸಂಬಳ ಬರುತ್ತದೆ, ಆದರೆ ಕೂಲಿ ಕಾರ್ಮಿಕರು ಕೆಲಸ ಮಾಡಿದ್ರೆ ಮಾತ್ರ ಸಂಬಳ, ಇಲ್ಲದೇ ಇದ್ರೆ ಅವರಿಗೆ ಉಪವಾಸವೇ ಗತಿಯಾಗಿದೆ. ಕಳೆದ ತಿಂಗಳು ಅರಣ್ಯ ಇಲಾಖೆ ಸಚಿವ ಈಶ್ವರ್ ಖಂಡ್ರೆ ಅವರಿಗೂ ಹಲವು ಬಾರಿ ಮನವಿ ಸಲ್ಲಿಸಿ ಇಲ್ಲಿವರೆಗೂ ಸಮಸ್ಯೆ ತಿಳಿಸಿದ್ರೂ ಪ್ರಯೋಜನವಾಗಿಲ್ಲ. ಹೋದ ಪುಟ್ಟ ಬಂದ ಪುಟ್ಟ ಎಂಬಂತಾಗಿದೆ. ಕೂಡಲೇ ಸರ್ಕಾರ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತು ನಮಗೆ ಆನೆಗಳ ಉಪದ್ರವದಿಂದ ಶಾಶ್ವತ ಪರಿಹಾರ ನೀಡಿ, ಇಲ್ಲವಾದರೆ ಬೇಲೂರು ಬಂದ್ ಮಾಡಿ ಉಗ್ರ ರೀತಿ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. HCN ನ್ಯೂಸ್, ಬೇಲೂರು. ಅದು ಬಡ ಮಕ್ಕಳು ವಿದ್ಯಾಭ್ಯಾಸ ಮಾಡುವ ಸರ್ಕಾರಿ ಶಾಲೆ. ಮಕ್ಕಳು ಚೆನ್ನಾಗಿ ಓದಿ ತಮ್ಮ ಭವಿಷ್ಯವನ್ನ ಕಟ್ಟಿಕೊಳ್ಳಬೇಕು ಅಂತ ಪಾಲಕರು ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಳುಹಿಸುತ್ತಾರೆ. ಆದರೆ ಈ ಶಾಲೆಯ ಪರಿಸ್ಥಿತಿ ನೋಡಿದ್ರೆ ಸರ್ಕಾರಿ ಶಾಲೆ ಅಂದ್ರೆ ಹೀಗಿರುತ್ತಾ ಅಂತ ಒಂದು ಕ್ಷಣ ಬೆಚ್ಚಿ ಬೀಳೋದು ಗ್ಯಾರಂಟಿ. ಹಾಗಾದ್ರೆ ಆ ಶಾಲೆ ಯಾವುದು ಅಂತೀರಾ? ನಾವು ನಿಮಗೆ ತೋರಿಸ್ತೀವಿ, ಬನ್ನಿ. ದೇಶದ ಉತ್ತಮ ಪ್ರಜೆಗಳನ್ನಾಗಿ ರೂಪಿಸುವ ಶಿಕ್ಷಣ ಸಂಸ್ಥೆಗಳು ಮಾದರಿಯಾಗಬೇಕು. ಎಲ್ಲಾ ಸೌಲಭ್ಯಗಳನ್ನು ಹೊಂದಿ ಶಿಕ್ಷಣದ ಜೊತೆಗೆ ಸಾಮಾಜಿಕ ನೆಲೆಯಲ್ಲಿ ವಿದ್ಯಾರ್ಥಿಗಳನ್ನು ಪ್ರೇರೇಪಿಸಬೇಕು. ಆದರೆ ಯುವ ಶಕ್ತಿಯನ್ನು ರೂಪಿಸಬೇಕಾದ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದ್ದರೆ ಏನಾಗುತ್ತದೆ? ಬೇಲಿಯ ಎದ್ದು ಹೊಲ ಮೇಯ್ದಂತೆ ಎಂಬ ಗಾದೆ ಮಾತಂತಾಗುತ್ತದೆ. ಯುವ ಸಮುದಾಯಕ್ಕೆ ಉತ್ತಮ ಮಾರ್ಗದರ್ಶನ ನೀಡಬೇಕಾದ ಶಾಲೆಯ ರಸ್ತೆ ಕೆಸರುಗದ್ದೆಯಾಗಿದ್ದು, ಕೆಸರು ಬಿದ್ದ ರಸ್ತೆಯಲ್ಲಿ ನಿತ್ಯ ಸಂಚಾರ ಮಾಡುತ್ತಿರುವ ಮಕ್ಕಳ ಪರಿಸ್ಥಿತಿ ಹೇಳತೀರದಾಗಿದೆ. ಆಲೂರು ತಾಲೂಕಿನ ಹುಣಸವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೇಕರವಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಈ ದೃಶ್ಯಾವಳಿ ಕಂಡುಬಂದಿದೆ. ಸರ್ಕಾರ ಲಕ್ಷ ಅನುದಾನವನ್ನು ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸಲು ಮೀಸಲಿಟ್ಟಿರುತ್ತಾರೆ. ಆದರೆ ಅನುದಾನ ಸರ್ಕಾರಿ ಶಾಲೆಗೆ ತಲುಪುತ್ತದೆಯೋ ಇಲ್ಲವೋ ಎನ್ನುವುದು ಯಕ್ಷ ಪ್ರಶ್ನೆಯಾಗಿದೆ. ಈ ಶಾಲೆಯಲ್ಲಿ ರಸ್ತೆ ಸಮಸ್ಯೆ ಇದ್ದು ನಿತ್ಯ ಮಕ್ಕಳು ಹಾಗೂ ಶಿಕ್ಷಕರು ಕೈಕಾಲುಗಳನ್ನು ಕೆಸರು ಮಾಡಿಕೊಂಡು ಶಾಲೆಗೆ ಹೋಗಬೇಕಾದ ಸ್ಥಿತಿ ಉಂಟಾಗಿದೆ. ಈ ಬಗ್ಗೆ ಗ್ರಾಮಸ್ಥ ಕುಮಾರ್ ಮಾತನಾಡಿ, ನಮ್ಮ ಗ್ರಾಮದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಮಕ್ಕಳು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದು ಶಾಲೆಯ ರಸ್ತೆ ಕೆಸರುಗದ್ದೆಯಾಗಿದೆ. ಇದರಿಂದ ಮಕ್ಕಳು ತುಂಬಾ ತೊಂದರೆ ಅನುಭವಿಸುತ್ತಿದ್ದಾರೆ. ಮಕ್ಕಳಿಗೆ ಸರಿಯಾದ ರಸ್ತೆ ಇಲ್ಲದಂತಾಗಿದ್ದು ಆಟವಾಡಲು ಮೈದಾನವಿಲ್ಲ. ಮೈದಾನದ ತುಂಬೆಲ್ಲ ನೀರು ನಿಂತು ಕೊಚ್ಚೆಯಾಗಿದೆ. ಈ ಬಗ್ಗೆ ಅನೇಕ ಬಾರಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಪಿಡಿಒ ಅಧ್ಯಕ್ಷರ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಮಹೇಂದ್ರ ಮಾತನಾಡಿ, ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಿ ಎನ್ನುವ ಸರ್ಕಾರಗಳು ಒಮ್ಮೆ ಈ ಶಾಲೆ ಮಕ್ಕಳ ಪರಿಸ್ಥಿತಿ ನೋಡಿದರೆ ಸಾಕು ಅವರಿಗೆ ಅನಿಸುತ್ತದೆ ಸರ್ಕಾರಿ ಶಾಲೆ ಪರಿಸ್ಥಿತಿ ಏನೆಂದು. ಶಾಲೆಯಲ್ಲಿ ಈ ರೀತಿ ಅವ್ಯವಸ್ಥೆ ಇದ್ರೆ ಯಾರ್ತಾನೆ ಸರ್ಕಾರಿ ಶಾಲೆಗೆ ಸೇರಿಸುತ್ತಾರೆ? ಇವೆಲ್ಲವನ್ನ ಕಂಡು ಸರ್ಕಾರಿ ಶಾಲೆಗೆ ಪಾಲಕರು ಮಕ್ಕಳನ್ನ ಸೇರಿಸುವುದನ್ನ ಬಿಟ್ಟು ಖಾಸಗಿ ಶಾಲೆಗಳತ್ತ ಮುಖ ಮಾಡುತ್ತಿದ್ದಾರೆ. ಮೊದಲೇ ಅನೇಕ ರೋಗ ರುಜಿನಗಳು ಹೆಚ್ಚಾಗಿ ಮಳೆಯಿಂದ ನಿಂತ ನೀರಲ್ಲಿ ಸೊಳ್ಳೆ ಕೀಟಗಳಿಂದ ಮಕ್ಕಳಿಗೆ ಏನಾದರೂ ತೊಂದರೆಯಾದರೆ ಇದಕ್ಕೆ ಹೊಣೆಯಾರು ಎಂದರು. ಗ್ರಾಮದ ರುದ್ರೇಶ್ ಮಾತನಾಡಿ, ಮಕ್ಕಳಿಗೆ ಉಪಯೋಗವಾಗಲಿ ಎಂದು ಹಲವಾರು ಬಾರಿ ರಸ್ತೆ ಸರಿಪಡಿಸಿಕೊಡಿ ಎಂದು ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೂ ತಿಳಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಸರ್ಕಾರಿ ಶಾಲೆ ಎಂಬ ತಾತ್ಸಾರ ಮನೋಭಾವದಿಂದ ಮೌನ ವಹಿಸುತ್ತಿದ್ದಾರೆ. ಅಲ್ಲದೆ ಗ್ರಾಮ ಪಂಚಾಯಿತಿ ಪಿಡಿಒ ಅಧಿಕಾರಿಗಳನ್ನ ಕೇಳಿದ್ರೆ ನಮ್ಮ ಪಂಚಾಯಿತಿಯಲ್ಲಿ ಯಾವ ಅನುದಾನವಿಲ್ಲವೆಂದು ಹೇಳ್ತಾರೆ.
ಈಗಾದ್ರೆ ಮಕ್ಕಳ ಪರಿಸ್ಥಿತಿ ಏನು? ನಾವು ಯಾರನ್ನ ಕೇಳಬೇಕು? ಸ್ಥಳೀಯ ಶಾಸಕ ಸಿಮೆಂಟ್ ಮಂಜೂರವರ ತವರು ಕ್ಷೇತ್ರದಲ್ಲಿ ಅಧಿಕಾರಿಗಳು ಆಡಿದ್ದೇ ಆಟವಾಗಿ ಹೋಗಿದ್ದು, ಶಾಸಕರು ಕೂಡ ಬಂದು ಈ ಬಗ್ಗೆ ಗಮನ ಹರಿಸಬೇಕೆಂದು ಗ್ರಾಮಸ್ಥರ ಒತ್ತಾಯವಾಗಿದೆ. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಮಹೇಂದ್ರ, ಜಯಣ್ಣ, ನವೀನ್, ಪ್ರಸನ್ನ, ಶಶಾಂಕ್, ಅಪ್ಪು ಹಾಜರಿದ್ದರು. HCN ನ್ಯೂಸ್ ಆಲೂರು. ಈ ಗೇಟ್ವಳ್ಳಿ ಗ್ರಾಮಸ್ಥಲ್ಲಿ ಇದು ಬಡವ್ರ ಸ್ಕೂಲು. ಬಡವರೆಲ್ಲ ಗೇಟ್ವಳ್ಳಿಯಲ್ಲಿ ಎಲ್ಲ ಬಡಸ್ತನ ಇದ್ದಂಥವ್ರು ಸ್ಕೂಲಿಗೆ ಸೇರಿಸಿರೋದು ಬಡವರು ಮಕ್ಕಳು. ಅಂಥದ್ರಲ್ಲಿ ನಮ್ಮ ಅಣ್ಣ ತಮ್ಮದ್ರ ಮಕ್ಕಳೆಲ್ಲ ಸೇರಿದ್ದಾವೆ. ಅಂಥ ಮಕ್ಕಳು ಎಷ್ಟೋ ಜನ ಜಾರಿ ಕೈ ಕಾಲಿಗೆಲ್ಲ ಏಟ್ ಮಾಡ್ಕೊಂಡ್ಬಂದು ಸ್ಕೂಲಿಗೆ ಹೋಗಿಲ್ಲ, ಮನೇಲಿ ಕೂತವೆ. ಅಂಥದ್ದನ್ನ ಯಾರು ಕ್ರಮ ತಗೊಳಕ್ಕಿಲ್ಲ. ಈ ಪಂಚಾಯತಿಲಿ ಅಧ್ಯಕ್ಷರಾಗಲಿ ಯಾರು ಬಂದು ಹೇಳಿದ್ರೂ ಅವ್ರು ಕ್ರಮ ತಗೋತಲ್ಲ. ಮೇಡಮರಿಗೂ ಕೂಡ ಎಷ್ಟೋ ಟೈಮ್ ಹೇಳಿದ್ವಿ, ಅವ್ರಿಗೆ ನಮಗೆ ಗೊತ್ತಿಲ್ಲ. ನೀವು ನಮ್ಮೂರು ಗೇಕ್ರೊಳ್ಳಿ ಸ್ಕೂಲಿಂದ ಮಾತಾಡ್ತಿದ್ದೀವಿ. ಮಹೇಂದ್ರ ಅಂತ. ಇದು ನಾವು ಚಿಕ್ಕದಿಂದಲೂ ನಾವಿಲ್ಲಿ ನೋಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಇದನ್ನ ಯಾವ ಅಧಿಕಾರಿಗಳು ಬಂದರೂ ಇದನ್ನ ಕ್ರಮ ತಗೊಂತಿಲ್ಲ. ನಾವು ಸಂಬಂಧಪಟ್ಟವರಿಗೆ ಅವಾಗ ಹೇಳ್ತಲೇ ಇದ್ದೀವಿ. ಅವ್ರು ಕೇಳ್ತಲೇ ಇರ್ತಾರೆ, ಏನು ಮಾಡ್ತಾರೆ ಇರಕ್ಲ. ಪಾಪ ಮೊನ್ನೆ ಒಂದು ಪಾಪು ಇಲ್ಲಿ ಓಡಾಡ್ಬೇಕಾದ್ರೆ ಜಾರ್ ಬಿದ್ದರೆ ಕೈ ಕಾಲ. ಮನುಷ್ಯನ ಬದುಕಿನಲ್ಲಿ ಆಧ್ಯಾತ್ಮಿಕತೆ ಅನ್ನೋದು ಸಹಜವಾಗಿ ಇರಬೇಕು. ಅಂತಹದನ್ನ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಕೊಡಲು ಸಾಧ್ಯವೇ ಎಂಬುದನ್ನು ನಾವೆಲ್ಲರೂ ಯೋಚನೆ ಮಾಡಬೇಕಿದೆ ಎಂದು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಹೇಳಿದರು. ಅಮೆರಿಕದ ಸ್ಯಾನ್ ಹೋಸೆ ನಗರದಲ್ಲಿ ನಡೆಯುತ್ತಿರುವ 18ನೇ ವಿಶ್ವ ಒಕ್ಕಲಿಗ ಮಹಾಸಮ್ಮೇಳನದ ಸತ್ಸಂಗ ಅಧಿವೇಶನದಲ್ಲಿ ಅವರು ವಿಶೇಷ ಉಪನ್ಯಾಸ ಜೊತೆಗೆ ಆಶೀರ್ವಚನ ನೀಡಿದರು. ಆಧ್ಯಾತ್ಮಿಕತೆ ವಿಷಯದಲ್ಲಿ ಶ್ರೀ ಆದಿಚುಂಚನಗಿರಿ ವಿಶ್ವವಿದ್ಯಾನಿಲಯವು ಎಲ್ಲ ಹಂತದಲ್ಲೂ ತನ್ನದೇ ಪ್ರಮುಖ ಆದ್ಯತೆಯನ್ನು ನೀಡಿದೆ ಎಂದರು. ಬುದ್ಧಿಯ ಪ್ರಜ್ಞೆ ಇರುವಿಕೆ ಇಲ್ಲದೆ ಮನಸ್ಸು ಏನನ್ನು ಮಾಡದು. ಬುದ್ಧಿ ಇಲ್ಲದಿದ್ರೆ ಮನಸ್ಸು, ಇಂದ್ರಿಯಗಳು ಏನನ್ನು ಮಾಡಲಾಗುವುದಿಲ್ಲ. ಹಾಗಾಗಿ ಇಂದ್ರಿಯಗಳು, ಮನಸ್ಸು, ಬುದ್ಧಿಯನ್ನ ಸಮಯೋಚಿತವಾಗಿ ಸರಿದಾರಿಯಲ್ಲಿ ವಿನಿಯೋಗ ಮಾಡಲು, ಮನಸ್ಸನ್ನ ಸದಾ ಎಚ್ಚರದಿಂದ ಹಿಡಿದಿಡಲು ಆಧ್ಯಾತ್ಮಿಕ ಪರಂಪರೆ ಪೂರಕವಾಗಿದೆ ಎಂದು ಸ್ವಾಮೀಜಿ ನುಡಿದರು. ಆವಿಷ್ಕಾರ, ಸಂಶೋಧನೆ ಕುರಿತಂತೆ ಖ್ಯಾತ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್ ಅವರ ಬದುಕಿನ ಕಥೆಯನ್ನ ವಿವರಿಸಿದ ಸ್ವಾಮೀಜಿ, ನಾವು ಸೃಷ್ಟಿಯ ವಿಕಾಸದ ಕಡೆಗೆ ಹಾಗೆಯೇ ಸೂಕ್ಷ್ಮವಾಗಿ ನೋಡಿದ್ದೇ ಆದರೆ ಜಡದಿಂದ ಚೇತನದ ಕಡೆಗೆ ಹೊರಟಿರುವ ನಾವುಗಳು ನಮ್ಮ ಒಳಗೆ ಇರುವಂತಹ ಅನರ್ಘ್ಯ ರತ್ನಗಳ ಪ್ರಜ್ಞೆಯನ್ನ ಹೆಚ್ಚೆಚ್ಚು ವಿಕಾಸ ಮಾಡಿಕೊಳ್ಳದೆ ನಾವು ಸಮಾಜದಲ್ಲಿ ಏನನ್ನೂ ಮಾಡಲಾಗುವುದಿಲ್ಲ ಎಂದು ಮನವರಿಕೆ ಮಾಡಿದ್ರು. ಎಲ್ಲೋ ಒಂದು ದಿನ ತುಂಬಾ ಮುಂದಕ್ಕೆ ಕ್ರಮಿಸಿ ಶಕ್ತಿಯೆಲ್ಲ ಇಲ್ಲವಾಗಿ ಸಮಯ ವ್ಯರ್ಥವಾಗಿ ನಂತರ ಕೊನೆಯಲ್ಲಿ ಬದುಕಿನ ಬಗ್ಗೆ ಚಿಂತಿಸುವ ಬದಲು ನೀವು ವೈದ್ಯರು, ಇಂಜಿನಿಯರ್ಸ್, ಬಿಸಿನೆಸ್ ಮ್ಯಾನ್ ಏನಾಗಿದ್ದೀರೋ ಪ್ರತಿಯೊಂದು ಸಂದರ್ಭದಲ್ಲೂ ಸ್ವರೂಪವನ್ನ ನೆನಪಿಟ್ಟುಕೊಂಡು ನೀವು ಮಾಡುವ ಕೆಲಸವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರೆ ಬದುಕು ನಮ್ಮನ್ನು ಎಲ್ಲೂ ಕೂಡ ಬಾಧಿಸುವುದಿಲ್ಲ. ಆಗ ಮಾಯೆ ಎನ್ನುವ ಜಗತ್ತು ಕೂಡ ಹಿಂದಿನ ಶಕ್ತಿ ರೂಪದಲ್ಲಿ ನಿಮಗೆ ಕಾಣಲಿದೆಯೇ ಹೊರತು ಬೈಗುಳಕ್ಕೆ ಕಾರಣವಾಗದೆಂದು ಹಿತನುಡಿ ನುಡಿದರು. ಅಜ್ಞಾನದಿಂದ ತುಂಬಿರುವ ನಮ್ಮ ಮನಸ್ಸನ್ನ ಜ್ಞಾನದಿಂದ ವಿಕಾಸಗೊಳಿಸಿಕೊಂಡರೆ, ಶುದ್ಧಿ ಮಾಡಿಕೊಂಡರೆ ಮುಂದಿನ ನಮ್ಮ ಬದುಕನ್ನು ಸದೃಢವಾಗಿ ಕಟ್ಟಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದರು. ನೀವು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೂ ಆಧ್ಯಾತ್ಮಿಕತೆಯನ್ನ ಮೈಗೂಡಿಸಿಕೊಳ್ಳೋದು ಉತ್ತಮ ಎಂದು ಸಲಹೆ ನೀಡಿದ್ರು. ಶುದ್ಧ ಪ್ರಜ್ಞೆ ಇಲ್ಲದೆ ಹೋದ್ರೆ ಅಶುದ್ಧ ಮನಸ್ಸು ಬಂಧನಕ್ಕೆ ಒಳಗಾಗುತ್ತದೆ. ಹಾಗಾಗಿ ಬಹುಮುಖ್ಯವಾಗಿ ಪೋಷಕರು ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗಿರದೆ ಆಧ್ಯಾತ್ಮಿಕತೆಯನ್ನ ಮಕ್ಕಳಿಗೆ ಪೋಷಕರು ವಿಜ್ಞಾನದ ಆಧ್ಯಾತ್ಮಿಕ ಪರಂಪರೆಯನ್ನ, ಜ್ಞಾನವನ್ನ ಬೋಧಿಸಬೇಕೆಂದು ಕರೆ ನೀಡಿದ್ರು. ಈ ಕೆಲಸ ಆಗಬೇಕೆಂದ್ರೆ ತಾಯಂದಿರು ಇದರ ಬಗ್ಗೆ ಮೊದಲು ತಿಳಿದುಕೊಳ್ಳಬೇಕು ಎಂದರು. ಸ್ವಾಮೀಜಿಯವರ ಸತ್ಸಂಗ, ಉಪನ್ಯಾಸ ನಂತರ ನಡೆದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲರನ್ನ ರಂಜಿಸಿ ಜನಮನ ಗೆದ್ದವು. ಒಟ್ಟಿನಲ್ಲಿ ಜುಲೈ 3 ರಿಂದ 5ರವರೆಗೆ 3 ದಿನಗಳ ಕಾಲ ಅಮೆರಿಕದ ಸ್ಯಾನ್ ಹೋಸೆ ನಗರದ ಮೆಕನರಿ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆದ ಅರ್ಥಪೂರ್ಣ ಮಹಾಸಮ್ಮೇಳನಕ್ಕೆ ಅರ್ಥಪೂರ್ಣ ತೆರೆ ಬಿದ್ದಿತು. ಸಪ್ತ ಸಾಗರದಾಚೆ ಕನ್ನಡ ನಾಡಿನ ಒಕ್ಕಲಿಗ ಸಂಸ್ಕೃತಿ, ಪರಂಪರೆ ಎಲ್ಲರೂ ಮೆಚ್ಚೋ ರೀತಿಯಲ್ಲಿ ಅನಾವರಣಗೊಂಡಿತು. ಒಕ್ಕಲಿಗ ಪರಿಷತ್ ಆಫ್ ಅಮೆರಿಕ ಅಧ್ಯಕ್ಷರಾದ ಧನಂಜಯ ಕೆಂಗಯ್ಯ ಸೇರಿದಂತೆ ಹಲವಾರು ಮಂದಿಯ ಶ್ರಮ ಸಾರ್ಥಕಗೊಂಡಿತು. ವಿವಿಧೆಡೆಗಳಿಂದ ಆಗಮಿಸಿದ್ದ ಪ್ರತಿಯೊಬ್ಬರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ವಿಶ್ವದ ನಾನಾ ಭಾಗಗಳಿಂದ ಆಗಮಿಸಿದ್ದ ಒಕ್ಕಲಿಗ ಸಮುದಾಯದ ಸದಸ್ಯರು ವೈವಿಧ್ಯಮಯ ಸಂಸ್ಕೃತಿ, ಪರಂಪರೆ ಅನಾವರಣಕ್ಕೆ ಸಾಕ್ಷಿಯಾದರು. ಸುಗ್ಗಿ ಕುಣಿತ, ದೇವರ ಉತ್ಸವ, ಕೋಲಾಟ, ವೇಷಭೂಷಣ ಪ್ರದರ್ಶನ ಹಾಗೂ ವಿವಿಧ ಆಟೋಟಗಳು ಅವಿಸ್ಮರಣೀಯ ಎನಿಸಿದವು. 3 ದಿನಗಳ ಕಾರ್ಯಕ್ರಮದಲ್ಲಿ ವಿಶಿಷ್ಟ ಭೋಜನದ ವ್ಯವಸ್ಥೆ, ಅದರಲ್ಲೂ ಮಲೆನಾಡು ಶೈಲಿ ಭೋಜನ, ಮುದ್ದೆ, ಅಕ್ಕಿ ರೊಟ್ಟಿ, ರುಚಿ ರುಚಿಯಾದ ಮಾಂಸಾಹಾರ, ತರಹೇವಾರಿ ಸಸ್ಯಾಹಾರಕ್ಕೆ ಬಹುತೇಕ ಮಂದಿ ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಸಮ್ಮೇಳನದ ಪ್ರಮುಖವಾಗಿ ಸಮುದಾಯ ವಧುವರರ ಪರಿಚಯ, ಉದ್ಯಮಿಗಳಿಗೆ ಬಿಸಿನೆಸ್ ಫೋರಂ, ಮಕ್ಕಳಿಗಾಗಿ ವಿವಿಧ ಸ್ಪರ್ಧೆ, ಮಹಿಳಾ ಚಟುವಟಿಕೆಗಳು ಸೇರಿದಂತೆ ಹಲವು ವಿಷಯಾಧಾರಿತ ಕಾರ್ಯಕ್ರಮ ನಡೆದು ಎಲ್ಲರ ಮೆಚ್ಚುಗೆ ಹಾಗೂ ಆಕರ್ಷಣೆಗೆ ಪಾತ್ರವಾದವು. ಸಮ್ಮೇಳನದಲ್ಲಿ ಭಾಗಿಯಾಗಿದ್ದ ಪ್ರತಿಯೊಬ್ಬರೂ ಇದೊಂದು ಎಂದೂ ಮರೆಯದ ಹಾಡು, ಹಬ್ಬ ಎಂಬಂತೆ ಮಾರು ಹೋದ್ರು, ಅಪಾರವಾಗಿ ಸಂಭ್ರಮಿಸಿದ್ರು. ಮಂಡ್ಯದ ಮಾಜಿ ಸಂಸದ ಸಿಎಸ್ ಪುಟ್ಟರಾಜು ಅವರು ದೂರದ ಅಮೆರಿಕದಲ್ಲಿ ನಮ್ಮ ನಾಡಿನ ಹೆಮ್ಮೆಯ ಅಸ್ಮಿತೆ, ಭೈರವೈಕ್ಯ, ಪರಮಪೂಜ್ಯ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿ ಮತ್ತು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಗುಣಗಾನ ಮಾಡಿ ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಂದ ಸನ್ನಿವೇಶ ವಿವರಿಸಿ ಗಮನ ಸೆಳೆದರು. ಮಾತ್ರವಲ್ಲದೆ ರಾಜ್ಕುಮಾರ್ ಹಾಡಿರುವ ಅಶ್ವಮೇಧ ಚಿತ್ರದ ಹಾಡು ಹಾಡೋ ಮೂಲಕ ಎಲ್ಲರನ್ನ ರಂಜಿಸಿದ್ರು. HCN ನ್ಯೂಸ್, ಹಾಸನ್. ನನ್ನ ಹೆಸರು ಯೋಗೇಶ್ ತಿಮ್ಮೇಗೌಡ ಅಂತ. ನಾನು ಬೇಸಿಕಲಿ ಹಾಸನದ ಹತ್ರ ಬರತೋಳ್ಳಿಯವರು. ಇಲ್ಲಿ 2018 ವಿಶ್ವ ಒಕ್ಕಲಿಗರ ಸಮ್ಮೇಳನ ನಡೀತಾ ಇದೆ ಸ್ಯಾನ್ ಹೋಸೆ ನಗರದಲ್ಲಿ.
ಸೊ ನಾವು ಇರೋರೆಲ್ಲ ಹಾಸನದವರು ಪ್ಲಸ್ ಮಲ್ನಾಡ್ ಕಾಲೇಜಲ್ಲಿ ಕೂಡ ಓದಿದ್ದೀವಿ. ಸೊ ಜಸ್ಟ್ ಒಂದು ಗೆಟ್ ಟುಗೆದರು ಜನಮಿತ್ರ ಎಡಿಟರ್ ಚೀಫ್ ಎಡಿಟರ್ ಬಂದಿದ್ರು ಮದನ್ ಮೋಳ. ಸೊ ಅವ್ರನ್ನ ಮೀಟ್ ಮಾಡೋದಕ್ಕೆ ಅಂದ್ಬಿಟ್ಟು ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ತಾರನಾಥ್ ಕಾಂತರಾಜ್ಪುರ್. ನಾನು ಮಲ್ನಾಡ್ ಕಾಲೇಜಿನ ಹಳೆಯ ವಿದ್ಯಾರ್ಥಿ. ಇಲ್ಲಿ 18ನೇ ವಿಶ್ವ ಒಕ್ಕಲಿಗರ ಸಮ್ಮೇಳನದಲ್ಲಿ ಸಾನುಸೇನೆ ನಡೆಯುತ್ತಿರುವುದು. ಅಲ್ಲಿ ಭಾಗವಹಿಸಲು ನನ್ನೊಂದಿಗೆ ಹಲವಾರು ಮಲ್ನಾಡ್ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳು ಮತ್ತು ಹಾಸನದ ಜನತೆ ಭಾಗವಹಿಸುತ್ತಿದ್ದಾರೆ. ಆರ್ಗನೈಸರ್ಸ್ಗಳು ತುಂಬ ಚೆನ್ನಾಗಿ ಈ ಕಾರ್ಯಕ್ರಮನ ನಡೆಸಿಕೊಡ್ತಾ ಇದ್ದಾರೆ. ತುಂಬ ಸಡಗರ ಸಂಭ್ರಮದಿಂದ ಇದು ಕಾರ್ಯಕ್ರಮ ಮೂಡಿಬರುತ್ತಾ ಇದೆ. ಅದನ್ನು ನಿಮ್ಮಲ್ಲಿ ಹಂಚಿಕೊಳ್ಳಲು ತುಂಬ ಸಂತೋಷವಾಗುತ್ತದೆ. 1996ರಲ್ಲಿ ನಮ್ಮೆಲ್ಲರ ಆರಾಧ್ಯ ದೇವ ಭೈರವೈಕ್ಯ ಡಾಕ್ಟರ್ ಬಾಲಗಂಗಾಧರ ಮಹಾಸ್ವಾಮೀಜಿ ಅವರು ದಕ್ಷಿಣ ಭಾರತದಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ದೇವಸ್ಥಾನ ಕಟ್ಟಬೇಕು ಅಂತೇಳಿ ಸಂಕಲ್ಪ ಮಾಡಿ ಕೆಲಸ ಪ್ರಾರಂಭ ಆಯಿತು. ಅದಕ್ಕೆ 5,000 ಲೋಡ್ ಮಣ್ಣನ್ನು ತುಂಬುವಂತಹ ಜವಾಬ್ದಾರಿಯನ್ನು ನನಗೆ ಕೊಟ್ಟರು. 100 ಲಾರಿಯನ್ನ ತೆಗೆದುಕೊಂಡೋಗಿ 1 ತಿಂಗಳ ಕಾಲ ಆ ಮಣ್ಣು ತುಂಬಿಸುವಂತ ಕೆಲಸವನ್ನು ನಾನು ಮಾಡ್ತಾ ಇದ್ದೆ. ಅಲ್ಲಿಗೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸಂಘದ ರಾಜ್ಯದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಈ ಸಂಜೆ ವೆಂಕಟೇಶಣ್ಣ, ಸಾರಾ ಗೋವಿಂದ್ ಅವರು, ವಾಟಾಳ್ ನಾಗರಾಜ್ ಅವರೆಲ್ಲ ಬಂದರು. ನನ್ನನ್ನು ನೋಡಿ ಸ್ವಾಮೀಜಿಯಲ್ಲಿ ಕೇಳಿದ್ರು. ಆಗ್ತಾನೆ ದೇವಸ್ಥಾನದ ಕೆಲಸವನ್ನು ಮುಗಿಸಿ ಮೇಲೆ ಹೋಗಿದ್ರು. ಅಲ್ಲಿ ಹೋಗಿ ಕೇಳಿದಂಥದ್ದಿಷ್ಟೇ, ಸ್ವಾಮೀಜಿ ಇಡೀ ಭಾರತ ದೇಶದಲ್ಲಿ ಉತ್ತರ ಭಾರತದ ಲಾವಿಗೆ ನಮ್ಮ ಕನ್ನಡದ ಆಕ್ಟರ್ಗಳಿಗೆ ಪಾಲ್ಕೆ ಪ್ರಶಸ್ತಿ ಬರ್ತಾ ಇಲ್ಲ. ನಮ್ಮ ಸುದೈವ ಈ ನಾಡಿನ ಒಬ್ಬ ಕನ್ನಡಿಗ ಈ ದೇಶದ ಪ್ರಧಾನಿ ಆಗಿರ್ತಕ್ಕಂಥ ದೇವೇಗೌಡರಿಗೆ ತಾವೇಳಿ ಕೊಡಿಸ್ಕೊಡ್ಬೇಕು ಅಂತ ಹೇಳಿ. HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. Welcome to Jaya International Public School, located in a peaceful, pollution-free area near RTO B. Katehalli, Hassan. Our experienced teachers use innovative methods to make learning engaging, providing personalized attention to each student. Each day begins with meditation and yoga for physical and mental well-being. Our assemblies combined learning and fun through inspiration presentation. We offer specialized classes in abacus, Vedic math and presentation for NEET and JEE. The robotic labs encourages innovative, while our modern labs and well-stocked library provide the best learning tools. Beyond academics, we offer hobby classes in dance, music, karate, art and drawing. Safety is ensured with CCTV cameras and GPS equipped transportation. Our routine includes sports to promote fitness and teamwork. Jaya International Public School fosters excellence and joy in learning. We also excited to announce opening of Unit 2 Jaya Techno School in the 2025-26 academic year at KSRTC Layout, Arsikere Road, Hassan, with digital classroom, high-tech lab and innovative learning method. Visit us today and enroll now. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಬೇಲೂರು ತಾಲೂಕು ಕೆಎಸ್ಆರ್ಟಿಸಿ ಡಿಪೋ ವ್ಯವಸ್ಥಾಪಕರ ಕಿರುಕುಳದಿಂದ ಚಾಲಕ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ನಡೆದಿದೆ. ಬೇಲೂರು ಪ್ರಾದೇಶಿಕ ಕೆಎಸ್ಆರ್ಟಿಸಿ ಡಿಪೋದಲ್ಲಿ ಬಸ್ ಚಾಲಕ ಹಾಗೂ ನಿರ್ವಾಹಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಕೋಟೆಗನಹಳ್ಳಿ ಗ್ರಾಮದ ಸತೀಶ್ ಸೋಮವಾರ ಮುಂಜಾನೆ ಕೆಲಸಕ್ಕಾಗಮಿಸಿದ ವೇಳೆ ಡಿಪೋ ವ್ಯವಸ್ಥಾಪಕಿ ಕೆಲಸ ನೀಡದೆ ಮಾನಸಿಕವಾಗಿ ಕಿರುಕುಳ ನೀಡಿದ ಹಿನ್ನೆಲೆ ಡಿಪೋದಲ್ಲಿರುವ ವಿಶ್ರಾಂತಿ ಕೊಠಡಿಯಲ್ಲಿ ವಿಷ ಸೇವಿಸಿ ಒದ್ದಾಡುತ್ತಿದ್ದ ಇವರನ್ನ ಚಾಲಕರು ಹಾಗೂ ಸಿಬ್ಬಂದಿಗಳು ಕೂಡಲೇ ಆಸ್ಪತ್ರೆಗೆ ಕರೆತಂದು ಪ್ರಥಮ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗೆ ಹಾಸನ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ. ಡಿಪೋ ವ್ಯವಸ್ಥಾಪಕಿಯ ವ್ಯಾಪಕ ಕಿರುಕುಳದಿಂದಾಗಿ ಬಸ್ಗಳನ್ನು ಹೊರತೆಗೆಯದೆ ಚಾಲಕರು ಪ್ರತಿಭಟನೆಗೆ ಇಳಿದರು. ಡಿಪೋ ವ್ಯವಸ್ಥಾಪಕಿ ಬೇಲೂರು ಡಿಪೋಗೆ ಬಂದ ನಂತರ ಚಾಲಕರ ಜೊತೆ ಸರಿಯಾದ ರೀತಿ ಸ್ಪಂದಿಸದೆ ಉಡಾಫೆಯಿಂದ ವರ್ತಿಸೋದು ಮತ್ತು ಯಾರು ಅವರ ವಿರುದ್ಧ ಇರ್ತಾರೆ ಅವರನ್ನ ಕೆಲಸದಿಂದ ವಜಾ ಮಾಡ್ತಾರೆ, ಮಾನಸಿಕವಾಗಿ ಕಿರುಕುಳ ನೀಡುತ್ತಿದ್ದು ಇದರಿಂದಾಗಿ ನಮ್ಮ ಜೊತೆಗಾರ ವಿಷ ಕುಡಿಯೋ ಪರಿಸ್ಥಿತಿ ಬಂದಿದ್ದು ಕೂಡಲೇ ಅವರು ಇಲ್ಲಿಂದ ಬೇರೆಡೆಗೆ ಸ್ಥಳಾಂತರಿಸುವವರೆಗೂ ನಾವು ಕೆಲಸ ಮಾಡೋದಿಲ್ಲ ಎಂದು ಚಾಲಕರು ಪ್ರತಿಭಟನೆ ಮಾಡಿದ್ರು.
ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ಶಾಸಕ ಎಚ್ಕೆ ಸುರೇಶ್ ಚಾಲಕ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ ವಿಷಯ ತಿಳಿದು ತಕ್ಷಣ ಆಸ್ಪತ್ರೆಗೆ ಆಗಮಿಸಿ ಪ್ರಥಮ ಚಿಕಿತ್ಸೆ ಕೊಡಿಸಿದ ನಂತರ ಜಿಲ್ಲಾಸ್ಪತ್ರೆಗೆ ಕಳಿಸಿದ ನಂತರ ಮಾತನಾಡಿದ ಅವರು, ಬೇಲೂರು ಡಿಪೋ ಮ್ಯಾನೇಜರ್ ವ್ಯವಸ್ಥಾಪಕಿ ಹಾಗೂ ಡಿಪೋ ವಿಭಾಗೀಯ ನಿಯಂತ್ರಣ ಅಧಿಕಾರಿ ಅವರಿಂದಾಗಿ ಇಲ್ಲಿ ಯಾವೊಬ್ಬ ಚಾಲಕ ಹಾಗೂ ನಿರ್ವಾಹಕರು ಕೆಲಸ ಮಾಡದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಕೆಲಸಗಾರರಿಗೆ ತೊಂದರೆ ನೀಡುತ್ತಿದ್ದು, ನನಗೆ ಮಾಹಿತಿ ಬಂದ ನಂತರ ನಾನು ಸಹ ಇವರ ವಿರುದ್ಧ ಕ್ರಮ ಕೈಗೊಂಡು ಅಮಾನತು ಕೂಡ ಮಾಡಿಸಿದ್ದೇನೆ. ಆದರೂ ಇವರ ದೌರ್ಜನ್ಯ ದಬ್ಬಾಳಿಕೆ ನಿಂತಿಲ್ಲ. ಇಂದು ಇವರ ದೌರ್ಜನ್ಯಕ್ಕೆ ಒಬ್ಬ ಚಾಲಕ ವಿಷ ಕುಡಿಯುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಇದಕ್ಕೆ ನೇರ ಹೊಣೆ ಇವರಿಬ್ಬರೇ. ಹರೀಶ್ ಅವರಿಗೆ ಯಾವುದೇ ರೀತಿ ತೊಂದರೆಯಾಗದಂತೆ ಪ್ರಾರ್ಥಿಸೋಣ. ಅವರಿಗೆ ಯಾವುದೇ ರೀತಿ ತೊಂದರೆಯಾಗದಂತೆ ಎಲ್ಲ ರೀತಿ ಸಹಕಾರ ಅವರ ಕುಟುಂಬಕ್ಕೆ ನೀಡೋದಾಗಿ ಭರವಸೆ ನೀಡಿದ ಅವರು, ಕೂಡಲೇ ಇವರಿಬ್ಬರ ಮೇಲೆ ಕಠಿಣ ಕ್ರಮ ಕೈಗೊಂಡು ಅಮಾನತುಗೊಳಿಸುವಂತೆ ಮಾನ್ಯ ಸಚಿವರಿಗೆ ದೂರವಾಣಿ ಮೂಲಕ ಮನವಿ ಮಾಡಿದರು. ವಿಷಯ ತಿಳಿದು ತನ್ನ ಮಗನ ಸ್ಥಿತಿಯನ್ನ ಕಂಡು ತಾಯಿ ಹಾಗೂ ಮಗಳು ಅನಿಲ್ ಕುಟುಂಬಸ್ಥರು ಕಣ್ಣೀರುಗರೆಯುತ್ತಿದ್ದ ದೃಶ್ಯ ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಯಿತು. ಸ್ಥಳಕ್ಕೆ ವಿಭಾಗೀಯ ನಿಯಂತ್ರಣಾಧಿಕಾರಿ ಆಗಮಿಸಿದ ಕೂಡಲೇ ನಮಗೆ ಇಲ್ಲಿ ಕೆಲಸ ಮಾಡಲು ಭಯವಾಗುತ್ತಿದ್ದು, ಪ್ರತಿನಿತ್ಯ ಇವರ ಕಿರುಕುಳ ತಾಳಲಾಗುತ್ತಿಲ್ಲ ಎಂದು ಚಾಲಕರು, ನಿರ್ವಾಹಕರು ಅವರ ಮುಂದೆ ಧರಣಿ ನಡೆಸಿದರು. HCN ನ್ಯೂಸ್, ಬೇಲೂರು. ಪತ್ರಕರ್ತರು ತಾವು ಮತ್ತು ನಮ್ಮ ಹರೀಶ್ ಅವರು ಈ ವಿಚಾರವನ್ನು ನಾನು ಗಮನಕ್ಕೆ ತಂದಿದ್ವಿ. ಬಂದ ಕೂಡಲೇ ಅಲ್ಲಿ ನಾವು ಮಾತಾಡೋದು, DC ಅವ್ರಿಗೂ ಮಾತಾಡೋದು ಮತ್ತು ಡಿಪೋ ಮ್ಯಾನೇಜರ್ಗೂ ಮಾತಾಡೋದು. ತುಂಬ ಕಿರುಕುಳನ ಕೊಡೋಕೆ ಹೋಗ್ಬಿಡಿ. ಡ್ರೈವರ್ ಕಂಡಕ್ಟರ್ ಕೆಲಸಕ್ಕೆ ಬರ್ತಕ್ಕಂಥವ್ರು ಮನೆತನದಲ್ಲಿ ಬಡತನ ಇರತಕ್ಕಂಥ ಉದ್ದೇಶದಿಂದ ಬರ್ತಾರೆ. ಅವ್ರಿಗೆ ನೀವು ಹಾಸನ ಜಿಲ್ಲೆಯ ಹ್ಯೂಮನ್ ರೈಟ್ಸ್ ಸಂಸ್ಥೆಯ ಜಿಲ್ಲಾಧ್ಯಕ್ಷ ಸೈಯದ್ ಏಜಾಜ್ ನೇತೃತ್ವದಲ್ಲಿ ಸಂಸ್ಥೆ ವತಿಯಿಂದ ಸರ್ಕಾರಿ ಆಸ್ಪತ್ರೆ ರೋಗಿಗಳ ಬಂಧು ಬಳಗದವರಿಗೆ ಅನ್ನದಾನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಹಾಸನ ಜಿಲ್ಲಾ ಹ್ಯೂಮನ್ ರೈಟ್ಸ್ ಸಂಸ್ಥೆ ಜಿಲ್ಲಾಧ್ಯಕ್ಷ ಸೈಯದ್ ಏಜಾಜ್, ಮೊಹರಂ ಹಬ್ಬದ ಅಂಗವಾಗಿ ಸುಮಾರು 150ರಿಂದ 200 ಜನರಿಗೆ ಅನ್ನದಾನ ಮಾಡುತ್ತಿದ್ದೇವೆ. ಇದು ನಮ್ಮ ಸಂಸ್ಥೆಯಿಂದ ಮಾಡುತ್ತಿರುವ ಒಂದು ಅಳಿಲು ಸೇವೆಯಾಗಿದೆ. ಸರ್ಕಾರಿ ಆಸ್ಪತ್ರೆ ಬಳಿ ಬಂದಿರುವ ಜನರಿಗೆ ಊಟ ನೀಡುತ್ತಿದ್ದೇವೆ ಎಂದು ತಿಳಿಸಿದರು. ಮುಂದುವರೆದಂತೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಮಳೆ ಬೆಳೆ ಚೆನ್ನಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹಾರೈಸಿ, ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ಕಡಿಮೆ ವಯಸ್ಸಿನ ಯುವಕರು, ಯುವಜನತೆ ಹೆಚ್ಚಿನದಾಗಿ ಸಾವನ್ನಪ್ಪುತ್ತಿದ್ದಾರೆ. ಅದನ್ನು ದೇವರು ತಪ್ಪಿಸಲಿ ಎಂದು ಪ್ರಾರ್ಥಿಸಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಇನ್ನಿತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಸೈಯದ್ ಏಜಾಜ್, ಹಾಸನ್ ಡಿಸ್ಟಿಕ್ ಹ್ಯೂಮನ್ ರೈಟ್ಸ್ ಡಿಸ್ಟಿಕ್ ಪ್ರೆಸಿಡೆಂಟು. ನಾಡಿನ ಸಮಸ್ತ ಜನತೆಗೆ ಮೊಹರಂ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ನಮಗೆ ಹೊಸ ವರ್ಷ ಅಂದರೆ ಮೊಹರಂ ಹೊಸ ವರ್ಷ. ಈಗ ಉಗಾದಿ ಯಾವ ಥರ ಹೊಸ ವರ್ಷ ಇರುತ್ತೆ ಆ ಥರ ನಮಗೆ ಇದೊಂದು ಹೊಸ ವರ್ಷ. ಇವತ್ತಿನ ದಿನ ನಾವು ಇವತ್ತಿನ ದಿನಕ್ಕೆ ಆಯ್ಕೆ ಮಾಡಿಕೊಂಡೆ ಒಂದು ಅಳಿಲು ಸೇವೆ ಮಾಡೋಣ ಅಂತ ಒಂದು ಅನ್ನದಾನ ಕಾರ್ಯಕ್ರಮ ಇದೆಯಲ್ಲ ಇಟ್ಕೊಂಡು ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಹಳ್ಳಿಯಿಂದ ಬಂದಿರ್ತಾರೆ, ಹೊರಗಡೆಯಿಂದ ಬಂದಿರ್ತಾರೆ ಜನಗಳು. ಅವ್ರಿಗೆ ಏನಾದ್ರು ಒಂದು ಅಳಿಲು ಸೇವೆ, ಚಿಕ್ಕದಾಗಿ ಒಂದು ಸೇವೆ ಮಾಡೋಣ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ. ಇವತ್ತೊಂದು 100-150 200 ಜನಕ್ಕಷ್ಟು ಊಟ ಕೊಟ್ಟು ಒಂದು ನನ್ನ ಹ್ಯೂಮನ್ ರೈಟ್ಸ್ ಸಂಸ್ಥೆಯಿಂದ ಒಂದು ಒಳ್ಳೆಯದಾಗಲಿ, ನಾಡಿನ ಸಮಸ್ತ ಜನಕ್ಕೆ ಒಳ್ಳೆಯದಾಗಲಿ. ಒಳ್ಳೆ ಮಳೆ ಬರ್ತಾಯಿದೆ, ಒಳ್ಳೆ ಬೆಳೆ ಇದೆ, ಎಲ್ಲ ಚೆನ್ನಾಗಿದೆ ಈ ವರ್ಷ. ಎಲ್ಲ ಮುಂದಿನ ದಿನದಲ್ಲೂ ಒಳ್ಳೆಯದಾಗಲಿ ಅಂತ ಬಯಸ್ತಾ ಇದ್ದೀನಿ. ಆಮೇಲೆ ಎಲ್ಲದಕ್ಕಿಂತ ಜಾಸ್ತಿ ಇದೆಯಲ್ಲ, ಇಲ್ಲಿ ಹಾಸನ ಜಿಲ್ಲೆಯಲ್ಲಿ ಹಾರ್ಟ್ ಅಟ್ಯಾಕ್ ಅಂತ ತುಂಬ ಇದರಿಂದ ಬಂದ್ಬಿಡ್ತಾಯಿದೆ. ಅದೊಂದು ಇದೆಯಲ್ಲ, ದೇವರು ಸ್ವಲ್ಪ ಚಿಕ್ಕ ವಯಸ್ಸಲ್ಲೇ ದೇವರು ತುಂಬ ಇದು ಮಾಡಿಬಿಡ್ತಾಯಿದೆ, ಅನ್ಯಾಯ ಮಾಡ್ತಾಯಿದ್ದಾನೆ. 20 ವರ್ಷ, 22 ವರ್ಷ, 30 ವರ್ಷ, 40. ಬೇಲೂರು ಹಳೆಬೀಡು ವೀಕ್ಷಿಸಲು ಬರುವ ಪ್ರವಾಸಿಗರಿಗೆ ಮಧ್ಯದಲ್ಲೇ ವಿಶ್ರಾಂತಿ ಪಡೆಯಲು, ಆಹಾರ ಸೇವಿಸಲು ಅಥವಾ ಸುಧಾರಿಸಲು ಸ್ಥಳವಾಗಿ ಪ್ರವಾಸಿಗರ ತಂಗುದಾಣ ಮಾಡಿದೆ. ಆದರೆ ಇದರ ಜೊತೆಯಲ್ಲಿ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕನವರ ನೆನಪಿಗೋಸ್ಕರ ನಿರ್ಮಿಸಿದ ಪ್ರವಾಸಿ ತಂಗುದಾಣಕ್ಕೆ ಬಂದಿರುವ ಈಗಿನ ದುಸ್ಥಿತಿ ನೋಡಿದ್ರೆ ನಮಗೆ ಮರುಕವಾಗುತ್ತೆ. ಬೇಲೂರಿನಿಂದ ಸುಮಾರು 5 ಕಿಲೋಮೀಟರ್ ದೂರದ ಕಸಬಾ ಹೋಬಳಿಯ ಹಳೆಬೀಡು ರಸ್ತೆಯ ಮಲ್ಲನಹಳ್ಳಿ ಗ್ರಾಮಕ್ಕೆ ಹೊಂದಿಕೊಂಡಂತಿರುವ ಸ್ಥಳದಲ್ಲಿ ಕರ್ನಾಟಕ ಸರ್ಕಾರ ಹಾಗೂ ಜಿಲ್ಲಾ ಪಂಚಾಯಿತಿ ಹಾಸನ ಹಾಗೂ ತಾಲೂಕು ಪಂಚಾಯಿತಿ ಬೇಲೂರು ಇವರ ಸಹಯೋಗದಲ್ಲಿ 2023-24ರಲ್ಲಿ ಸುಮಾರು 7 ಲಕ್ಷ ವೆಚ್ಚದಲ್ಲಿ ತಿಮ್ಮಕ್ಕನವರ ಸವಿ ನೆನಪಿಗಾಗಿ ತಂಗುದಾಣ ನಿರ್ಮಿಸಲಾಗಿದೆ. ಸರ್ಕಾರ ಏನೋ ಅನುದಾನ ಬಂದಿದೆ ಅಂತಾನೋ ಅಥವಾ ಇಲ್ಲಿಯ ಜಿಲ್ಲಾ ಪಂಚಾಯಿತಿಗೆ ಅಥವಾ ತಾಲೂಕು ಪಂಚಾಯಿತಿಗೆ ಹೇಳಿ ಒಳ್ಳೆ ಜಾಗ ನೋಡಿ ತಿಮ್ಮಕ್ಕನವರ ಸವಿ ನೆನಪಿಗಾಗಿ ತಂಗುದಾಣ ಕಟ್ಟಿಸಿ ಅಂತಾನೋ ಹೆಚ್ಚು ಬಿಲ್ ಮಾಡಿ ಎಲ್ಲೋ ಒಂದು ಕಡೆ ಕಟ್ಟಿಬಿಡೋಣ ಎಂದು ಭಾವಿಸಿದ್ರೂ ಗೊತ್ತಿಲ್ಲ. ಆರಂಭಿಕ ಹಂತದಲ್ಲಿ ಎಲ್ಲವೂ ಚೆನ್ನಾಗಿತ್ತು. ಪ್ರವಾಸಿಗರು ಬರುತ್ತಿದ್ರು, ಅಲ್ಲಿಯೇ ತಂಗಿ ಊಟ ಉಪಹಾರ ಮುಗಿಸಿ ವಿಶ್ರಾಂತಿ ಪಡೆಯುತ್ತಿದ್ರು. ನಂತರದ ದಿನಗಳಲ್ಲಿ ಆಗಿದ್ದೇ ಬೇರೆ. ಕಾಲಕ್ರಮೇಣ ಸ್ವಚ್ಛತೆ ಇಲ್ಲದೆ ಗಿಡಗಂಟೆಗಳು ಬೆಳೆದು ಸುತ್ತಮುತ್ತಲ ಪರಿಸರ ಕೂಡ ಹಾಳಾಗುವ ಲಕ್ಷಣ ಕಂಡಿದ್ದು ಕುಡುಕರ, ಕಳ್ಳಕಾಕರ ತಾಣವಾಗಿ ಮಾರ್ಪಟ್ಟಿದೆ. ಮಲ್ಲನಹಳ್ಳಿ ಗಡಿಭಾಗದಲ್ಲಿರುವ ಪ್ರವಾಸಿ ತಾಣದ ಈ ತಂಗುದಾಣದಲ್ಲಿ ಒಳಗಡೆ ಹೋದಾಗ ಮೂಗು ಮುಚ್ಚಿಕೊಂಡು ಹೋಗುವ ವ್ಯವಸ್ಥೆ ಎದುರಾಗಿದೆ. ಕೂರಲು ಇಟ್ಟಿದ್ದ ಬೆಂಚ್ಗಳನ್ನು ಕದ್ದೊಯ್ದಿದ್ದಾರೆ. ಅಲ್ಲಲ್ಲಿ ಗೋಡೆಗಳ ಮೇಲೆ ಜಾಹೀರಾತು, ಭಿತ್ತಿ ಚಿತ್ರಗಳು, ಕೆಳಗಡೆ ಇಸ್ಪೀಟ್ ಎಲೆಗಳು. ರಾತ್ರಿಯಾದರೆ ಕುಡುಕರ ಹಾವಳಿ, ಭಿಕ್ಷುಕರ, ಕಳ್ಳಕಾಕರ ತಂಗುದಾಣವಾಗಿ ಮಾರ್ಪಟ್ಟಿದೆ. ಶೌಚಾಲಯದ ಬಾಗಿಲು ಕೂಡ ಕಿತ್ತು ತೆಗೆದುಕೊಂಡು ಹೋಗಿದ್ದಾರೆ.
ಇನ್ನು ತಂಗುದಾಣದಲ್ಲಿ ಮಳೆಗಾಲದಲ್ಲಿ ರಕ್ಷಣೆ ನೀಡಲು ಮೇಲ್ಚಾವಣಿ ಅಳವಡಿಸಿದ್ದು ಅದು ಕೂಡ ಗಾಳಿ ಬಿರುಗಾಳಿಗೆ ಹಾರಿ ಹೋಗಿದ್ದು ತಪ್ಪಿದಲ್ಲಿ ಯಾರಾದರೂ ತಲೆ ಮೇಲೆ ಬೀಳೋ ಸಾಧ್ಯತೆ ಇದ್ದು ಅಪಾಯದ ಭೀತಿ ಎದುರಾಗಿದೆ. ಪ್ರವಾಸಿ ತಾಣದ ಅನೈತಿಕ ಚಟುವಟಿಕೆ ಹಾಗೂ ತಿಮ್ಮಕ್ಕನವರ ಹೆಸರಿಗೆ ಕಳಂಕ ಬರುತ್ತಿದೆ ಎಂದು ಗೊತ್ತಿದ್ರೂ ತಾನಾಯಿತು ತನ್ನ ಕೆಲಸವಾಯಿತು ಎಂದು ಕೂತಿದ್ದಾರೆ. ಇದು ಅವರ ನಿರ್ಲಕ್ಷ್ಯಕ್ಕೆ ಕಾರಣವಾಗಿದೆ. 3 ದಿನಗಳ ಹಿಂದಷ್ಟೇ ತಮ್ಮ ಜೀವಿತಾವಧಿಯ 114ನೇ ವರ್ಷ ಪೂರೈಸಿ ತಮ್ಮ ಹುಟ್ಟುಹಬ್ಬ ಆಚರಿಸಿಕೊಂಡ ಸಾಲುಮರದ ತಿಮ್ಮಕ್ಕ ಅವರಿಗೆ ಮಲ್ಲನಹಳ್ಳಿ ಗಡಿಭಾಗದ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಹೆಸರಿನ ನೆನಪಿನ ಪ್ರವಾಸಿ ತಂಗುದಾಣ ಹುಟ್ಟುಹಬ್ಬದ ಕೊಡುಗೆ ನೀಡಲು ಕಾದಿರೋದು ಸುಳ್ಳಲ್ಲ. ಸಾಲುಮರದ ತಿಮ್ಮಕ್ಕ ದತ್ತುಪುತ್ರ ಬಳ್ಳೂರು ಉಮೇಶ್ ಅವರಿಗೆ ಇದರ ಬಗ್ಗೆ ಸಾಕಷ್ಟು ಬಾರಿ ವಿಷಯ ತಿಳಿಸಿದ್ರೂ ಪ್ರಯೋಜನವಾಗಿಲ್ಲ. ಇದರಲ್ಲಿ ಹೆಚ್ಚಿನ ಬಹುಪಾಲು ತಿಮ್ಮಕ್ಕನವರ ಪ್ರವಾಸಿಗರ ತಂಗುದಾಣ ಎಂದೇ ಕಟ್ಟಿರೋದ್ರಿಂದ ಕೂಡಲೇ ಅವರು ಇತ್ತ ಗಮನ ಹರಿಸಬೇಕು ಎಂದರು. ಇನ್ನಾದರೂ ಈ ಪ್ರವಾಸಿಗರ ತಂಗುದಾಣ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕನವರ ಹೆಸರಿಗೆ ಕಳಂಕ ತರದೆ ಅಭಿವೃದ್ಧಿಯಾಗುವುದೇ ಕಾದು ನೋಡೋಣ. HCN ನ್ಯೂಸ್, ಬೇಲೂರು. ಈ ಒಂದು ದುಷ್ಟ ಅವಸ್ಥೆಯನ್ನು ನೋಡಿ ಯಾವ ಥರ ಇದೆ ಅಂತ ಹೇಳಿ ಇಲ್ಲಿ ನೋಡಿ ಪರಿಸ್ಥಿತಿನ ನಾನು ಹೇಳಿದೆ ನಿಮಗೆ. ಹಾಕಿರ್ತಕ್ಕಂಥದ್ದು ದಟ್ಟ ದರಿದ್ರ ವ್ಯಕ್ತಿಗಳು ಈ ಕಲ್ಲುಗಳನ್ನು ಕೂಡ ಕದ್ಕೊಂಡೋಗಿದ್ದಾರೆ. ಇಲ್ಲಿ ಒಳಭಾಗದಲ್ಲಿ ಅನೈತಿಕತೆ ಚಟುವಟಿಕೆ ನಡೀತಕ್ಕಂಥದ್ದು ಇದು ನೋಡಿ. ಇಲ್ಲಿ ಬಾಟಿಲ್ಗಳೆಲ್ಲ ಬಿದ್ದಿದೆ, ಸಂಬಂಧಪಟ್ಟಂಗೆ ಬಾಟಿಲ್ಗಳು ಎಲ್ಲದೂ ಕೂಡ ಇಲ್ಲಿ ನೀವು ಕಾಣ್ತಾ ಇದ್ದೀರಿ. ಮದ್ಯಪಾನ ಮಾಡ್ತಾರೆ. ತುಂಬ ನೋವಾಗ್ತದೆ. ವೃಕ್ಷಮಾತೆ ಶತಾಯುಷಿ ಸಾಲುಮರದ ತಿಮ್ಮಕ್ಕಜ್ಜಿಯವರಿಗೆ ನಾವು ಗೌರವ ಕೊಡ್ತಕ್ಕಂಥದ್ದು ಈ ಒಂದು ಪರಿಸ್ಥಿತಿ ನೋಡಿ ತಿಳ್ಕೊಬೇಕಾಗ್ತದೆ. ಇಲ್ಲಿ ಸುಮಾರು ಒಂದು 100-150 ಬಾಟಲ್ಗಳು, ಬೀರ್ ಬಾಟಲ್ಗಳನ್ನೆಲ್ಲ ಇಲ್ಲೇ ಹಾಕಿದ್ರು. ಅದನ್ನೆಲ್ಲದೂ ಕೂಡ ನಾವೇ ಕಡೆ ತೆಗೆದುಹಾಕಿದ್ವಿ, ಸ್ವಚ್ಛ ಮಾಡ್ತಿದ್ದು ಕೂಡ. ಪ್ರತಿ ದಿನವೂ ಪ್ರತಿ ಕ್ಷಣವೂ ಕೂಡ ಇಲ್ಲಿ ಬಂದು ಇದನ್ನು ರಿಪೋರ್ಟ್ ಈ ರೀತಿ ಗಲೀಜು ಮಾಡ್ತಾರೆ, ಮದ್ಯಪಾನ ಮಾಡ್ತಾರೆ. ತುಂಬ ನೋವಾಗ್ತದೆ ನೋಡಿ. ಇಲ್ಲಿ ಇದು ಶೌಚಾಲಯದ ಪರಿಸ್ಥಿತಿ. ಇದು ಕಟ್ಟಿದ 1-2 ತಿಂಗಳ ಅವಧಿಯಲ್ಲೇ ಇದರದ್ದ ಬಾಗಿಲುಗಳನ್ನು, ಮೇಲಾಕಿರ್ತಕ್ಕಂಥ ಟ್ಯಾಂಕನ್ನು ಎಲ್ಲ ಪೂರ್ತಿ ಕಿತ್ಕೊಂಡೋಗಿ ಇದನ್ನು ಈ ಒಂದು ಪರಿಸ್ಥಿತಿಗೆ ದುಡ್ಡಿದ್ದಾರೆ. ತುಂಬ ಗಂಭೀರವಾದಂತಹ ವಿಚಾರ ಇದು ನೋಡಿ. ಇದು ಮುಖ್ಯ ರಸ್ತೆ, ಬೇಲೂರಿನ ಮುಖ್ಯ ರಸ್ತೆ ಅದು. ಇದು ಹಳೆಯ ರಸ್ತೆಯನ್ನು ತೆಗೆದು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಅಮೆರಿಕದ ಸ್ಯಾನ್ ಹೊಸೆ ನಗರದ ಮೆಕೆನರಿ ಕನ್ವೆನ್ಷನ್ ಸೆಂಟರ್ನಲ್ಲಿ ಜುಲೈ 3ರಿಂದ 5ರವರೆಗೂ 3 ದಿನಗಳ 18ನೇ ವಿಶ್ವ ಒಕ್ಕಲಿಗ ಮಹಾ ಸಮ್ಮೇಳನಕ್ಕೆ ಗುರುವಾರ ಅದ್ದೂರಿ ಚಾಲನೆ ದೊರೆತಿದೆ. ಸಪ್ತಸಾಗರದಾಚೆ ಕನ್ನಡ ಮಣ್ಣಿನ ಮಕ್ಕಳ ಸಾಂಸ್ಕೃತಿಕ ಮಹಾ ಸಮ್ಮೇಳನವನ್ನ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧಿಪತಿ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಅವರು ದಿವ್ಯ ಆಶೀರ್ವಾದದೊಂದಿಗೆ ಉದ್ಘಾಟಿಸಿದ್ರು. ನಂತರ ಆಶೀರ್ವಚನ ನೀಡಿದ ಶ್ರೀಗಳು, ಒಕ್ಕಲಿಗ ಅನ್ನೋದು ಅಸ್ಮಿತೆ, ಅದೊಂದು ಗೌರವ, ಜಾತಿ ಅನ್ನೋದಕ್ಕಿಂತ ಒಂದು ಜನಾಂಗದ ಸಂಸ್ಕೃತಿ ಎಂದರು. ಈ ಜನಾಂಗದಲ್ಲಿ ಒಂದು ಶಕ್ತಿ ಇದೆ. ರಾಜ್ಯವನ್ನ ಆಳಿದವರು, ರಾಷ್ಟ್ರವನ್ನ ಆಳಿದವರು, ನಮ್ಮಲ್ಲಿರುವ ಹಲವು ನಾಯಕರು ಕೇವಲ ತಮ್ಮ ಬದುಕು ಕಟ್ಟಿಕೊಳ್ಳಲು ಶ್ರಮಿಸಿದವರಲ್ಲ, ಬದಲಾಗಿ ಸಮಾಜಕ್ಕೆ, ನಾಡಿಗೆ, ದೇಶಕ್ಕೆ ಏನಾದರೂ ಕೊಡುಗೆ ನೀಡಬೇಕೆಂದು ಶ್ರಮಿಸಿದವರೆಂದು ಬಣ್ಣಿಸಿದರು. ನೀವು ಕೂಡ ಅಲ್ಲಿಂದ ಇಲ್ಲಿಗೆ ಬಂದು ಒಂದು ಸಂಘ ಕಟ್ಟಿಕೊಂಡು ಒಕ್ಕಲಿಗ ಜನಾಂಗದ ಶಕ್ತಿ, ಸಂಪ್ರದಾಯ, ಸಂಸ್ಕೃತಿಯನ್ನ ಅನಾವರಣ ಮಾಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಒಕ್ಕಲಿಗ ಜನಾಂಗದ ಎಲ್ಲವೂ ಮುಂದಿನ ಪೀಳಿಗೆಗೆ ವರ್ಗಾವಣೆ ಆಗಬೇಕು ಹಾಗೂ ಮುಂದುವರಿಯಬೇಕೆಂದು ಈ ರೀತಿ ಕಾರ್ಯಕ್ರಮ ಹೆಚ್ಚೆಚ್ಚು ನಡೆಸಬೇಕು ಎಂದರು. ಒಕ್ಕಲುತನ ಮಾಡುವ ಒಕ್ಕಲಿಗರು ಇಂದು ತಮ್ಮ ಜ್ಞಾನ, ಸ್ವಸಾಮರ್ಥ್ಯದಿಂದ ಸಮಾಜದಲ್ಲಿ ಉನ್ನತ ಸ್ಥಾನಗಳನ್ನು ಅಲಂಕರಿಸಿದ್ದಾರೆ. ತಮ್ಮ ಜ್ಞಾನ ಭಂಡಾರದಿಂದಲೇ ಅಮೆರಿಕ, ಯುರೋಪ್ ಸೇರಿದಂತೆ ಅನೇಕ ದೇಶಗಳಲ್ಲಿ ನೆಲೆಸಿದ್ದಾರೆ. ತಂತ್ರಜ್ಞಾನ ಹುದ್ದೆಗಳು, ಉದ್ಯಮ, ವ್ಯವಹಾರ ಸೇರಿದಂತೆ ಅನೇಕ ಕೆಲಸಗಳನ್ನು ಮಾಡುತ್ತಿದ್ದಾರೆ. ತಾವು ನೆಲೆಸಿರುವ ದೇಶ ಮತ್ತು ತಾಯ್ನಾಡು ಭಾರತಕ್ಕೆ ತಮ್ಮದೇ ಆದ ಮಹತ್ವದ ಕೊಡುಗೆಗಳನ್ನು ನೀಡುತ್ತಿದ್ದಾರೆ. ತಮ್ಮ ಊರಿನಿಂದ ಸಾವಿರಾರು ಕಿಲೋಮೀಟರ್ ದೂರದ ಊರಿಗೆ ಬಂದಿದ್ರೂ ಸಮುದಾಯ ಮತ್ತು ಕನ್ನಡ ನಾಡಿನ ಸಂಸ್ಕೃತಿ, ಪರಂಪರೆ, ಗೌರವವನ್ನ ಉಳಿಸಿ ಬೆಳೆಸುತ್ತಿರುವುದು ಅತ್ಯಂತ ಸಂತೋಷದ ಸಂಗತಿ. ಇದು ಸಾಮಾನ್ಯ ಸಮ್ಮೇಳನವಲ್ಲ, ಸಮುದಾಯ ಮತ್ತು ಸಂಸ್ಕೃತಿಯನ್ನು ಒಗ್ಗೂಡಿಸಿ ಅಭಿವೃದ್ಧಿಗೆ ಕೊಡುಗೆ ನೀಡುವ ವಿಶೇಷ ಸಂದರ್ಭವಾಗಿದೆ ಎಂದರು. ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಸಮಾಜಮುಖಿ ಹಬ್ಬವಾಗಿ ರೂಪುಗೊಂಡಿರುವ ಈ ಕಾರ್ಯಕ್ರಮವು ವಿಶ್ವದ ವಿವಿಧೆಡೆ ನೆಲೆಸಿರುವ ಒಕ್ಕಲಿಗ ಸಮುದಾಯದ ಬಂಧುಗಳನ್ನು ಒಂದೆಡೆ ಸೇರಿಸಿರುವ ಅಪೂರ್ವ ಸನ್ನಿವೇಶವಾಗಿದೆ.
ಕರ್ನಾಟಕದಿಂದ ಮಾಜಿ ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ, ಸಂಸದ ಡಾ ಕೆ ಸುಧಾಕರ್, ಮಾಜಿ ಸಂಸದ ಸಿಎಸ್ ಪುಟ್ಟರಾಜು, ಶಾಸಕ ಎಸ್ಟಿ ಸೋಮಶೇಖರ್, ಸತೀಶ್ ರೆಡ್ಡಿ, ಗುಬ್ಬಿ ಶ್ರೀನಿವಾಸ್ ಹಾಗೂ ಒಕ್ಕಲಿಗ ಸಮುದಾಯದ ಮುಖಂಡರಾದ ಸಚ್ಚಿದಾನಂದ, ಒಕ್ಕಲಿಗ ಪರಿಷತ್ ಆಫ್ ಅಮೆರಿಕ ಅಧ್ಯಕ್ಷರಾದ ಧನಂಜಯ್ ಕೆಂಗಯ್ಯ, ಹಿರಿಯ ಪತ್ರಕರ್ತ ಎಚ್ಪಿ ಮದನಗೌಡ ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಿ ಸಮ್ಮೇಳನಕ್ಕೆ ಕಳೆ ತಂದಿದ್ದಾರೆ. ಅಮೆರಿಕ ಒಕ್ಕಲಿಗರ ಪರಿಷತ್ನ ಅಧ್ಯಕ್ಷ ಧನಂಜಯ ಕೆಂಗಯ್ಯ ಮತ್ತವರ ತಂಡ ಅಚ್ಚುಕಟ್ಟಾಗಿ ಸಮ್ಮೇಳನ ಆಯೋಜಿಸಿದ್ದಾರೆ. ವಿಶ್ವದ ನಾನಾ ಭಾಗಗಳಿಂದ ಆಗಮಿಸಿರುವ ಒಕ್ಕಲಿಗ ಸಮುದಾಯದ ಸದಸ್ಯರು ವೈವಿಧ್ಯಮಯ ಸಂಸ್ಕೃತಿ, ಪರಂಪರೆ, ಉತ್ಸವವನ್ನ ಇಲ್ಲಿ ಜಗತ್ತಿಗೆ ತೋರಿಸಿದ್ದಾರೆ. ಒಕ್ಕಲಿಗರ ಸಂಸ್ಕೃತಿಯ ಬಣ್ಣನೆ, ಭಕ್ತಿಯ ಮೆರವಣಿಗೆ, ಸುಗ್ಗಿ ಕುಣಿತ, ದೇವರ ಉತ್ಸವ, ಕೋಲಾಟ, ವೇಷಭೂಷಣ ಪ್ರದರ್ಶನಗಳು ಸ್ಯಾನ್ ಹೋಸೆ ರಸ್ತೆಗಳಲ್ಲಿ ಅಕ್ಷರಶಃ ಜಾತ್ರಾ ಉತ್ಸವದ ಅನುಭವ ನೀಡಿದ್ವು. ಸಾಂಸ್ಕೃತಿಕ ಕಲಾ ಪ್ರದರ್ಶನಗಳ ಜೊತೆಗೆ ಈ 3 ದಿನಗಳ ಕಾರ್ಯಕ್ರಮದಲ್ಲಿ ವಿಶಿಷ್ಟ ಭೋಜನದ ವ್ಯವಸ್ಥೆ, ಸಮುದಾಯ ವಧೂವರರ ಪರಿಚಯ ವೇದಿಕೆ, ಉದ್ಯಮಿಗಳಿಗೆ ಬಿಸಿನೆಸ್ ಫೋರಂ, ಮಕ್ಕಳಿಗಾಗಿ ವಿವಿಧ ಸ್ಪರ್ಧೆಗಳು, ಕಾರ್ಯಕ್ರಮಗಳು, ಮಹಿಳಾ ಚಟುವಟಿಕೆಗಳು ಸೇರಿದಂತೆ ಹಲವು ವಿಷಯಾಧಾರಿತ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಬಹುಮುಖ್ಯವಾಗಿ ಒಕ್ಕಲಿಗ ಸಮುದಾಯದ ಬಲವರ್ಧನೆಗೆ, ಪರಸ್ಪರ ಸಹಕಾರಕ್ಕೆ ನಾಂದಿಯಾಗಿದೆ. ಅಮೆರಿಕದ ವಿವಿಧ ರಾಜ್ಯಗಳು ಹಾಗೂ ಇತರೆ ದೇಶಗಳಿಂದ ಸಾವಿರಾರು ಕುಟುಂಬಗಳು ಭಾಗವಹಿಸಿದ್ದ ಈ ಸಮ್ಮೇಳನ ವಿದೇಶಿ ನೆಲದಲ್ಲಿ ಸಮುದಾಯದ ಹೆಗ್ಗಳಿಕೆಯನ್ನ ಅನಾವರಣಗೊಳಿಸಿದೆ. ಒಕ್ಕಲಿಗ ಸಮಾಜ ಜಗತ್ತಿನ ಮೂಲೆ ಮೂಲೆಗೂ ತಲುಪಿದೆ ಎಂಬುದನ್ನು ಸಮರ್ಥವಾಗಿ ಸಾರುತ್ತಿದೆ. ಮಹಾ ಸಮ್ಮೇಳನದಲ್ಲಿ ವಿಶ್ವವಿಖ್ಯಾತ ಅಂತಾರಾಷ್ಟೀಯ ಖ್ಯಾತಿಯ ನಡೆದಾಡುವ ವಯಲಿನಿಸ್ಟ್ ಡಾ ರಾಮಿನೇಶ್ ಹಾಗೂ ದಿವ್ಯಾ ರಾಮಚಂದ್ರ ಜುಗಲ್ಬಂದಿ ನೆರೆದಿದ್ದ ಸಮಸ್ತ ಕನ್ನಡಿಗರನ್ನ ಕುಣಿದು ಕುಪ್ಪಳಿಸುವಂತೆ ಮಾಡಿತು. ಕನ್ನಡದ ವಿವಿಧ ಹಾಡುಗಳಿಗೆ ಎಲ್ಲರೂ ಹೆಜ್ಜೆ ಹಾಕಿ ಸಂಭ್ರಮಿಸಿದ್ರು. HCN ನ್ಯೂಸ್ ಹಾಸನ್. ಕಾಫಿ ತೋಟಗಳಿಗೆ ಬಂದಿರುವ ಅಸ್ಸಾಂ ಹಾಗೂ ಬಾಂಗ್ಲಾ ವಲಸಿಗರ ಮೇಲೆ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ತಾಲೂಕು ಕಾಫಿ ಬೆಳೆಗಾರರ ಸಂಘ ಮತ್ತು ಗೆಂಡೆಹಳ್ಳಿ ಬೆಳೆಗಾರರ ಸಂಘದಿಂದ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಅದೂರಿ ಚೇತನ್ ಕುಮಾರ್, ತಾಲೂಕಿನಲ್ಲಿ ಕಾಫಿ ತೋಟಗಳಲ್ಲಿ ಕೂಲಿ ಕೆಲಸ ಅರಸಿ ಅಸ್ಸಾಂ ಹಾಗೂ ಬಾಂಗ್ಲಾದ ವಲಸಿಗರು ಸುಮಾರು 5,000ಕ್ಕೂ ಹೆಚ್ಚು ಕಾರ್ಮಿಕರು ಅನಧಿಕೃತವಾಗಿ ಬಾಡಿಗೆ ಮನೆ ಮಾಡಿಕೊಂಡು ವಾಸ ಮಾಡುತ್ತಿದ್ದು, ಇದರಿಂದ ಬೆಳೆಗಾರರು ಹಾಗೂ ಸ್ಥಳೀಯರಿಗೆ ಬಹಳ ತೊಂದರೆ ಕೊಡುತ್ತಿದ್ದಾರೆ. ಅಲ್ಲದೆ ರಾತ್ರಿ 12 ಗಂಟೆ ನಂತರ ಕುಡಿದು ಗಲಾಟೆ ಮಾಡೋದು ಮತ್ತು ಹೊಡೆಯೋದು ನಡೆಯುತ್ತಿದೆ. ಒಂಟಿ ಮನೆಗಳ ಮೇಲೆ ದಾಂಧಲೆ ನಡೆಸೋದು ಕಂಡುಬರುತ್ತಿದೆ. ಆದರೆ ತಮ್ಮ ಸಂಘಟನೆ ಕಟ್ಟಿಕೊಂಡು ತೋಟದ ಮಾಲೀಕರನ್ನ ಹೆದರಿಸೋದಲ್ಲದೆ ಅಶಿಸ್ತಿನಿಂದ ವರ್ತಿಸೋದು ಆತಂಕದ ವಿಷಯವಾಗಿದೆ. ಸುತ್ತಮುತ್ತ ದನ ಕರುಗಳನ್ನ ಕದ್ದು ಮಾಂಸಕ್ಕಾಗಿ ಹತ್ಯೆ ಮಾಡುತ್ತಿದ್ದಾರೆ. ಈಗಾಗಲೇ ಇವರ ಬಗ್ಗೆ ನಾವುಗಳು ಸಂಬಂಧಿಸಿದ ಅಧಿಕಾರಿಗಳಿಗೆ ದೂರು ನೀಡಿದ್ದು, ಸಾರ್ವಜನಿಕರ ಹಿತಾಸಕ್ತಿಯಿಂದ ದೂರು ಸಹ ದಾಖಲಿಸಿಕೊಳ್ಳಲಾಗಿದೆ. ಕೆಲ ಗ್ರಾಮಗಳಲ್ಲಿನ ದನಕರುಗಳನ್ನು ಕದ್ದು ಮಾರಾಟ ಮಾಡುತ್ತಿದ್ದು, ಇದರ ಜೊತೆ ಅಪ್ರಾಪ್ತ ಬಾಲಕಿಯರನ್ನ ಬಾಲ್ಯ ವಿವಾಹ ಮಾಡೋದು ಕೂಡ ಕಂಡುಬಂದಿದ್ದು, ಕೆಲ ತೋಟಗಳಲ್ಲಿ ಶುಂಠಿ, ಕಾಫಿ, ಮೆಣಸುಗಳನ್ನು ಕಳವು ಮಾಡಿ ವ್ಯಾಪಾರ ಮಾಡುತ್ತಿರುವುದು ಕಂಡುಬಂದಿದೆ. ಇದರ ಬಗ್ಗೆ ಗಮನ ಹರಿಸುವಂತೆ ಮನವಿ ಮಾಡಿದ್ರು. ನಂತರ ಮಾತನಾಡಿದ ಗೆಂಡೆಹಳ್ಳಿ ಬೆಳೆಗಾರ ಸಂಘದ ಸಿದ್ದೇಗೌಡ ಹಾಗೂ ಶ್ರೀನಿವಾಸ್, ನಕಲಿ ಆಧಾರ್ ಕಾರ್ಡ್ ಸೃಷ್ಟಿಸಿಕೊಂಡು ಇಲ್ಲಿ ಕೆಲಸ ಗಿಟ್ಟಿಸಿಕೊಳ್ಳುತ್ತಿದ್ದು, ಅಪ್ರಾಪ್ತ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಮತ್ತು ಯಾವುದೇ ಅನುಮತಿ ಪಡೆಯದೆ ಕೆಲ ಬಾಡಿಗೆ ಮನೆಗಳಲ್ಲಿ ವಾಸವಾಗಿದ್ದು, ಕೂಡಲೇ ಇದನ್ನು ತಪ್ಪಿಸಬೇಕು ಹಾಗೂ ಅವರನ್ನ ಇಲ್ಲಿಂದ ಗಡಿಪಾರು ಮಾಡುವಂತೆ ಬೆಳೆಗಾರರ ಒಕ್ಕೂಟದ ಪರವಾಗಿ ಮನವಿ ಮಾಡಿದ್ರು. ಮನವಿ ಸ್ವೀಕರಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ, ತಕ್ಷಣ ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿಯವರಿಗೆ ಸಂಪೂರ್ಣ ಮಾಹಿತಿ ಪಡೆದು ನನಗೆ ಮಾಹಿತಿ ನೀಡಬೇಕು. ಎಷ್ಟು ವಲಸಿಗರು ಇಲ್ಲಿ ಕೆಲಸ ಮಾಡುತ್ತಿದ್ದು, ಅವರಿಗೆ ಯಾರು ವಸತಿ ಸವಲತ್ತು ನೀಡಿದ್ದಾರೆ, ಅವರ ಆಧಾರ್ ಕಾರ್ಡ್ ಪರಿಶೀಲಿಸಿ ಮಾಹಿತಿ ಕೊಡಿ. ಕಂದಾಯ ಇಲಾಖೆ ಅಧಿಕಾರಿಗಳನ್ನ ಎಲ್ಲಾ ಗ್ರಾಮಗಳಿಗೂ ಕಳಿಸಿ ನಮಗೆ ಮಾಹಿತಿಯನ್ನ ವಾರದಲ್ಲಿ ನೀಡಿ. ಇನ್ನು 15 ದಿನದಲ್ಲಿ ನಾನೇ ಪೊಲೀಸ್ ಇಲಾಖೆ ಹಾಗೂ ಕಂದಾಯ ಇಲಾಖೆ ಜೊತೆ ಚರ್ಚಿಸಿ ನಿಮ್ಮ ಜೊತೆ ಸಭೆ ನಡೆಸಿ ಕ್ರಮ ಕೈಗೊಳ್ಳೋದಾಗಿ ಭರವಸೆ ನೀಡಿದ್ರು. ಈ ವೇಳೆ ಗೆಂಡೆಹಳ್ಳಿ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ರತನ್, ದರ್ಶನ್, ವಿಕಾಸ್, ವಿಜಯ್, ರಂಜಿತ್, ಗುರುವೇಗೌಡ, ಕುಮಾರ್, ನವೀನ್, ದೀಪು, ಮಂಜೇಗೌಡ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಸಮಸ್ಯೆಯನ್ನು ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದಾರೆ. ಹೊರ ರಾಜ್ಯದಿಂದ ಮತ್ತು ಅಸ್ಸಾಂ ಮತ್ತು ಉತ್ತರ ಭಾರತದಿಂದ ವಲಸೆ ಬರ್ತಕ್ಕಂತಹ ಏನು ಕೂಲಿ ಕಾರ್ಮಿಕರು ಇದೆಲ್ಲ ಕಾಫಿ ತೋಟಗಳಲ್ಲಿ ಮತ್ತು ಇತರೆ ಕಡೆ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದರ ಗಮನ ಬಂದಿದೆ. ಬಟ್ ಅವರು ಹೇಳೋದು ಇಷ್ಟೇ, ಅವರ ಒಂದು ಐಡೆಂಟಿಫಿಕೇಷನ್ ಪ್ರೂಫ್ ಆಧಾರ್ ಇರ್ಬೋದು ಅಥವಾ ಮತ್ತು ಅವರ ಗುರುತಿನ ಚೀಟಿಯನ್ನು ನಾವು ಕಡ್ಡಾಯ ಮಾಡಬೇಕು ಅಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅಸ್ಸಾಂ ವಲಸೆ ಕಾರ್ಮಿಕರ ಬಗ್ಗೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಹಸೀಲ್ದಾರ್ ಅವರಿಗೆ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ಗಳಿಗೆ ಮನವಿ ಪತ್ರನ ಕೊಟ್ಟಿದ್ದೀವಿ. ನಿಜ, ನಮಗೆ ಕಾರ್ಮಿಕರ ಅವಶ್ಯಕತೆ ತುಂಬ ಇದೆ. ಹಾಗಂತ ಅವರು ವಲಸೆ ಬೇರೆ ಇತರ ದೇಶಗಳಿಂದ ಬಂದಿಲ್ಲಿ ಕೆಲಸ ಮಾಡೋದನ್ನು ನಾವು ವಿರೋಧ ಮಾಡ್ತೀವಿ. ನೈಜ ಅವರ ಐಡೆಂಟಿ ಕಾರ್ಡನ್ನು ಉಪಯೋಗಿಸ್ಕೊಂಡು ಅವರ ನೈಜ ಪರಿಸ್ಥಿತಿಯನ್ನು ಹೇಳಿ ಇಲ್ಲಿ ಕೆಲಸ ಕೊಡಲಿ. ಜೊತೆಗೆ ಸ್ಥಳೀಯವಾಗಿ ಸಮಾಜ ಸೇವಕ ಸುರೇಶ್ ಅವರ ಸ್ವಂತ ಹಣದಲ್ಲಿ ಸಾರ್ವಜನಿಕರಿಗೆ ಉಪಯೋಗವಾಗುವಂತೆ ಲಕ್ಷಾಂತರ ರೂಪಾಯಿ ಹಣ ವೆಚ್ಚ ಮಾಡಿ ಜನರಿಗೆ ಓಡಾಡಲು ಅನುಕೂಲವಾಗುವಂತೆ ರಸ್ತೆ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ.
ಹಾಸನ ನಗರದ ಹೊರವಲಯದ ಹನುಮಂತಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಮಧು ಕಾಫಿ ಕ್ಯೂರಿಂಗ್ ಪಕ್ಕದ ಶಂಕರನಹಳ್ಳಿ ಗ್ರಾಮಕ್ಕೆ ತೆರಳೋ ರಸ್ತೆ ಕಳೆದ 10 ವರ್ಷಗಳಿಂದ ದುಸ್ಥಿತಿಯಲ್ಲಿದ್ದು ಯಾವುದೇ ರೀತಿಯಲ್ಲೂ ಸರ್ಕಾರದಿಂದ ಈ ಸ್ಥಳದಲ್ಲಿ ರಸ್ತೆ ನಿರ್ಮಾಣ ಮಾಡಲು ಮುಂದೆ ಬಂದಿಲ್ಲ. ಇದರಿಂದ ಗ್ರಾಮಸ್ಥರು ಹಲವು ಬಾರಿ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ಮನವಿ ಸಲ್ಲಿಕೆ ಮಾಡಿದ್ರೂ ಯಾವುದೇ ಉಪಯೋಗವಾಗಿಲ್ಲ. ಇದರಿಂದ ತಮ್ಮ ಗ್ರಾಮದಲ್ಲಿ ಜಮೀನು ಹೊಂದಿ ಸ್ಥಳೀಯವಾಗಿ ಸಾಮಾಜಿಕವಾಗಿ ಗುರುತಿಸಿಕೊಂಡಿರುವ ಹನುಮಂತಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸುರೇಶ್ ರವರಿಗೆ ಗ್ರಾಮಸ್ಥರು ಎಂಪಿ, ಎಂಎಲ್ಎಗಳಿಗೆ ಸಮಸ್ಯೆ ಬಗ್ಗೆ ತಿಳಿಸಿ ತಮ್ಮ ಗ್ರಾಮದ ರಸ್ತೆಯನ್ನ ಮಾಡಿಕೊಡಲು ಕೋರಿದ ಹಿನ್ನೆಲೆ ಸುರೇಶ್ ಅವರು ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಈ ಬಗ್ಗೆ ತಿಳಿಸಿದ್ರೂ ಕೂಡ ಯಾವುದೇ ಕೆಲಸ ಆಗದೆ ಸ್ಥಳೀಯವಾಗಿ ಓಡಾಡುವ ಶಾಲಾ ಕಾಲೇಜುಗಳಿಗೆ ತೆರಳುವ ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆಯಾಗುತ್ತಿದ್ದು ಮತ್ತು ಕಳೆದ 1 ದಶಕದಿಂದ ರಸ್ತೆ ಅವ್ಯವಸ್ಥೆಯನ್ನು ಗಮನಿಸಿದ ಸಮಾಜ ಸೇವಕ ಮತ್ತು ಹನುಮಂತಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸುರೇಶ್ ಇದೀಗ ತಾವೇ ತಮ್ಮ ಸ್ವಂತ ಹಣವನ್ನ ಹಾಕಿ ಇಲ್ಲಿ ರಸ್ತೆಯನ್ನ ದುರಸ್ತಿ ಮಾಡೋ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಸಾರ್ವಜನಿಕರಿಗೆ ಉಪಯೋಗವಾಗುವಂತೆ ಸುಮಾರು 10 ರಿಂದ 15 ಲಕ್ಷ ರೂಪಾಯಿ ಹಣ ವೆಚ್ಚ ಮಾಡಿ ಜನರಿಗೆ ಅನುಕೂಲವಾಗುವಂತೆ ರಸ್ತೆ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ. ಇದಕ್ಕಾಗಿ ಸಾರ್ವಜನಿಕರು ಸಂತಸ ವ್ಯಕ್ತಪಡಿಸಿ ಸುರೇಶ್ ರವರಿಗೆ ಅಭಿನಂದಿಸಿದ್ದಾರೆ. ಈ ಸಂದರ್ಭದಲ್ಲಿ ಹನುಮಂತಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸುರೇಶ್ ಮಾತನಾಡಿ, ಶಂಕರನಹಳ್ಳಿ ಗ್ರಾಮದ ಮುಖ್ಯ ರಸ್ತೆ ಸುಮಾರು 1 ದಶಕದಿಂದ ಅವ್ಯವಸ್ಥೆಯ ಆಗ್ರವಾಗಿದ್ದು ಈ ರಸ್ತೆಯಲ್ಲಿ ಓಡಾಡುವ ಅನೇಕರು ಬಿದ್ದು ಕೈಕಾಲುಗಳಿಗೆ ಪೆಟ್ಟು ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಹಲವಾರು ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ತಿಳಿಸಿದ್ರೂ ಯಾರೂ ಸ್ಪಂದಿಸಿಲ್ಲ, ಉಪಯೋಗವಾಗಿಲ್ಲ. ಆದ್ದರಿಂದ ತಾವೇ ತಮ್ಮ ಸ್ವಂತ ವಾಹನಗಳಾದ ಜೆಸಿಬಿ, ಹಿಟಾಚಿ ಮತ್ತು ರೋಲರ್ ಉಪಯೋಗಿಸಿ ಸುಮಾರು 2.5 ಕಿಲೋಮೀಟರ್ ರಸ್ತೆಗೆ ಜಲ್ಲಿ ಹಾಕಿ ಉತ್ತಮವಾಗಿ ದುರಸ್ತಿ ಮಾಡಲು ನಿರ್ಧರಿಸಿದ್ದೇನೆ ಎಂದು ತಿಳಿಸಿದರು. ಗ್ರಾಮಸ್ಥರಾದ ಮಂಜುಳಮ್ಮ, ಸಾವಿತ್ರಮ್ಮ ಮತ್ತು ರಂಗೇಗೌಡರು ಮಾತನಾಡಿ, ತಮ್ಮ ಗ್ರಾಮದ ರಸ್ತೆ ಕಳೆದ 10 ವರ್ಷಗಳಿಂದ ಅವ್ಯವಸ್ಥೆಯ ಸ್ಥಿತಿಯಲ್ಲಿದೆ. ದ್ವಿಚಕ್ರ ವಾಹನ ಸವಾರರು ಅನೇಕ ಬಾರಿ ಅಪಘಾತ ಮಾಡಿಕೊಂಡಿದ್ದಾರೆ. ಆಟೋದವರಿಗೆ ಹೇಳಿದರೆ ಅವರು ಕೂಡ ರಸ್ತೆ ಸರಿಯಿಲ್ಲ, 1.5 ಪಟ್ಟು ಹೆಚ್ಚು ದರವನ್ನ ಕೇಳ್ತಾರೆ. ನಗರ ಸಮೀಪದ ಈ ಗ್ರಾಮಕ್ಕೂ ಕೂಡ ಯಾವ ಜನಪ್ರತಿನಿಧಿ ಬಂದು ನೋಡಿಲ್ಲ, ನಮ್ಮ ತೊಂದರೆಗಳನ್ನು ಕೇಳಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿ ಇದೀಗ ಸುರೇಶ್ ಅವರು ರಸ್ತೆ ದುರಸ್ತಿ ಮಾಡಿಸುತ್ತಿರುವುದು ತುಂಬಾ ಸಂತೋಷದ ವಿಚಾರ ಎಂದು ತಿಳಿಸಿದರು. ಈ ವೇಳೆ ಸ್ಥಳೀಯರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ನಾನು ಗ್ರಾಮ ಪಂಚಾಯತಿ ಹನುಮಂತಪುರ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಗರಸಭಾ ಸದಸ್ಯರು ಮತ್ತು ಉಪಾಧ್ಯಕ್ಷರು ನಮ್ಮ ಮನೆಯವರು ಲತಾದೇವಿ. ನಾವಿಲ್ಲಿ ನಮ್ಮದು ಜಮೀನಿದೆ, ಇಲ್ಲಿ ಶಂಕರನಹಳ್ಳಿ ಹೋಗೋ ರೋಡ್ನಲ್ಲಿ ಮಧು ಕಾಫಿ ಕ್ಯೂರಿಂಗ್ ಅಂದರೆ ಶಂಕರನಹಳ್ಳಿ ಹೋಗೋ ರೋಡ್ ಒಂದು 2-2.5 ಕಿಲೋಮೀಟ್ರು ಒಂದು 8 ರಿಂದ 10 ವರ್ಷ 12 ವರ್ಷದಿಂದ ಸುಮ್ಮನೆ ಒಂದು ಸಿಂಪಲ್ ದಾರಿ ಇತ್ತು. 100 ಅಡಿ ರೋಡ್ ಇದು, ಬರೀ ಟಾಂಬರ್ ಏನೂ ಹಾಕಿಲ್ಲ, ಸುಮ್ಮನೆ ಕಲ್ಗಿಲ್ಲ ಹಾಕಿದ್ರು. ನಾವು ಹೋಗಿದ್ದೀವಿ, ನಮ್ಮ ಸ್ವಲ್ಪ ಜಮೀನೆಲ್ಲ ಇದೆ, ನಮ್ಮದು ಇಲ್ಲಿ ಒಡ್ಡಾಡ್ತಿದ್ವಿ. ತುಂಬ ಸಾರ್ವಜನಿಕರಿಗೆ ಲೇಔಟ್ ಆಗ್ತಾಯಿದೆ. ಒಂದು ದೇವಸ್ಥಾನ ಇದೆ, ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ, ಮತ್ತು ಬಸವನ ದೇವಸ್ಥಾನ ಇದೆ. ಈ ರೋಡಿಗೆ ಯಾರು ಹೇಳಿದ್ರು ಯಾರೂ ಬಂದು ಇದಕ್ಕೆ ಸ್ಪಂದಿಸ್ತಾ ಇಲ್ಲ. ಅಲ್ಲ, ಈಗ ನಮಗಿಲ್ಲಿ ರೋಡ್ ಭಾಳ ತೊಂದರೆ ಆಗಿದೆ. ನಮಗೊಂಚೂರು ರೋಡ್ ಮಾಡಿಕೊಡ್ಬೇಕಾಗತ್ತೆ ಏನಂತ ಕೇಳ್ಕೊತಾ ಇದ್ದೀವಿ. ಶಂಕರನಹಳ್ಳಿ ರೋಡು ತಿರ್ಗಡಕ್ಕಾಗಲ್ಲ, ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ, ತುಂಬ ಹದಗೆಟ್ಟೋಗಿದೆ. ಹಂಗಾಗಿ ನೋಡ್ಬೋದು ಬೇಕಾರೆ, ಹಂಗಾಗಿ ಬಂದು ರೋಡ್ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಇಲ್ಲಿ ಸುರೇಶ್ ಅಣ್ಣವರು ಅವರು ಇದ್ದಾರೆ, ಅವ್ರ ಕಡೆಯಿಂದಲಾಗಲಿ ಯಾರ ಕಡೆಯಿಂದಾದ್ರೂ ನಮಗೆ ರೋಡ್ ಬೇಕೇ ಬೇಕು, ರೋಡ್ ಮಾಡಿಕೊಡಿ. 10 ವರ್ಷ ಮೇಲೆ ಆಯಿತು ನಮಗೆ ರೋಡ್ ಇಲ್ಲಿ ಸರಿಯಾಗಿಲ್ಲ. ತಿರ್ಗಾಡಕ್ಕೂ ವಯಸ್ಸಾದ ನಮ್ಮ ಅಜ್ಜಿ ತಾತ ಇದ್ದಾರೆ, ಓಡಾಡೋಕ್ಕೂ ಆಗಲ್ಲ. ಇಲ್ಲಿ ಒಂದು ವೆಹಿಕಲಲ್ಲಿ ಆಟೋದವ್ರು ಕೇಳಿದ್ರು ಒಂದು ಡಬಲ್ ಕೇಳ್ತಾರೆ. ಹಂಗಾಗಿ ನಮಗೆ ಭಾಳ ತೊಂದರೆ ಆಗಿದೆ. ಇಲ್ಲಿ ಬಸವಣ್ಣ ದೇವಸ್ಥಾನ ಇದೆ, ಶಂಕರನಹಳ್ಳಿ ಇದೆ, ಮುಂಭಾಗದಲ್ಲಿ ಲೇಔಟ್ ಇದ್ದೇವೆ. ಹಂಗಾಗಿ ನಮಗೆ ಇಲ್ಲಿ ಓಡಾಡಕ್ಕಂತೂ ಆಗ್ತಾ ಇಲ್ಲ, ತುಂಬಾ ತೊಂದರೆ ಆಗಿದೆ. ಇಲ್ಲಿ ಯಾರು ಬಂದಿಲ್ಲ, ಯಾರು ಬಂದು ಮಾಡ್ಕೊಡೋರು ಜಾತಿಕರೇ ಇಲ್ಲ. ದಯವಿಟ್ಟು ನಮಗೆ ರೋಡ್ ಮಾಡ್ಕೊಡ್ಬೇಕಾಗಿ ಕೇಳ್ಕೊತಾ ಇದೀವಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಸಕಲೇಶಪುರ ತಾಲೂಕಿನ ಹಾನ್ಬಾಳ್ ಹೋಬಳಿಯ ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ಥಳೀಯ ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾರ್ಯಕರ್ತರು ಮತ್ತು ಹಾನ್ಬಾಳು ಗ್ರಾಮದ ಗ್ರಾಮಸ್ಥರ ಸಹಯೋಗದಿಂದ ಸತತವಾಗಿ 2ನೇ ವಾರವೂ ಬೆಟ್ಟದ ಭೈರವೇಶ್ವರ ದೇವಸ್ಥಾನದ ಪ್ರದೇಶದಲ್ಲಿ ಸ್ವಚ್ಛತಾ ಜಾಗೃತಿ ಮತ್ತು ಶ್ರಮದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು.
ಕರವೇ ನಾರಾಯಣಗೌಡ ಬಣದ ತಾಲೂಕು ಅಧ್ಯಕ್ಷ ಗಗನ್ ಹಾಡ್ಲಹಳ್ಳಿ ಮಾತನಾಡಿ, ಈ ಸಂದರ್ಭದಲ್ಲಿ ಕೆಳಕಂಡ ಸಮಸ್ಯೆಗಳು ನಮ್ಮ ಗಮನಕ್ಕೆ ಬಂದಿದೆ. ದೇವಾಲಯದ ಸುತ್ತಮುತ್ತಲ ಪ್ರದೇಶದಲ್ಲಿ ಶೌಚಾಲಯದ ಸಂಪೂರ್ಣ ಕೊರತೆ ಇದೆ. ವಿಶೇಷವಾಗಿ ಮಹಿಳೆಯರಿಗೆ ವಿಪರೀತ ಅಸೌಕರ್ಯವಾಗುತ್ತದೆ. ಪಾದರಕ್ಷೆ ತ್ಯಜಿಸಲು ನಿರ್ದಿಷ್ಟ ಸ್ಥಳವಿಲ್ಲದ ಕಾರಣದಿಂದ ದೇವಾಲಯದ ಪ್ರವೇಶದವರೆಗೂ ಮಲಿನತೆ ಎದ್ದು ಕಾಣುತ್ತದೆ. ಜೊತೆಗೆ ವಾಹನ ನಿಲುಗಡೆಗೆ ಸರಿಯಾದ ಸ್ಥಳವಿಲ್ಲದ ಕಾರಣ ಆಗೋ ತೊಂದರೆಗಳಿಗೆ ಪ್ರವಾಸಿಗರು ಸ್ಥಳದ ಅಸ್ಥಿರ ಪರಿಸ್ಥಿತಿಯಿಂದ ಗಂಭೀರ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಎಂದರು. ಸ್ವಚ್ಛತೆ ನಿರ್ವಹಣೆಯ ಕೊರತೆಯಿಂದ ಸ್ಥಳದ ಪವಿತ್ರತೆಯೇ ಹದಗೆಡೋ ಸ್ಥಿತಿಗೆ ಬಂದಿದೆ. ಈ ಎಲ್ಲಾ ಸಮಸ್ಯೆಗಳ ಬಗ್ಗೆ ನಾವು ಈಗಾಗಲೇ ಮೌಖಿಕವಾಗಿ ಸಂಬಂಧಪಟ್ಟ ಇಲಾಖೆಯವರಿಗೂ ತಿಳಿಸಿದ್ರೂ ಇದುವರೆಗೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ. ಈ ಹಿನ್ನೆಲೆಯಲ್ಲಿ ನಮ್ಮ ಕ್ಷೇತ್ರದ ಭಕ್ತಾದಿಗಳು, ಗ್ರಾಮಸ್ಥರು ಮತ್ತು ಪ್ರವಾಸಿಗರ ಹಿತಕ್ಕಾಗಿ ನೀವು ತ್ವರಿತವಾಗಿ ಈ ಸಮಸ್ಯೆಗಳಿಗೆ ಪರಿಹಾರ ನೀಡುವಂತೆ ಕೋರುತ್ತೇವೆ ಎಂದು ತಹಸೀಲ್ದಾರ್ ಅವರಿಗೆ ಮನವಿ ಮಾಡಿದರು. ಈ ಮನವಿಗೆ 8 ದಿನಗಳ ಒಳಗೆ ಸೂಕ್ತ ಕ್ರಮ ಕೈಗೊಳ್ಳದೆ ಹೋದಲ್ಲಿ ಸಾರ್ವಜನಿಕರ, ಗ್ರಾಮಸ್ಥರ ಹಾಗೂ ಪ್ರವಾಸಿಗರ ಸಹಭಾಗಿತ್ವದಲ್ಲಿ ಸಂಬಂಧಪಟ್ಟ ಇಲಾಖೆಗಳ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದೆಂದು ಕರವೇ ನಾರಾಯಣಗೌಡ ಬಣದ ತಾಲೂಕು ಅಧ್ಯಕ್ಷ ಗಗನ್ ಹಾಡ್ಲಹಳ್ಳಿ ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಹೋಬಳಿ ಉಸ್ತುವಾರಿ ಸಂಗ್ರಾಮ್ ಹೋಡಚಳ್ಳಿ, ರೈತ ಮೋರ್ಚಾ ಉಪಾಧ್ಯಕ್ಷ ಸುನಿಲ್ ದೇವಲದಕೆರೆ, ಯುವ ಮೋರ್ಚಾ ಅಧ್ಯಕ್ಷ ಅಭಿಷೇಕ್ ಕುಮಾರಹಳ್ಳಿ, ತಾಲೂಕು ಕಾರ್ಯದರ್ಶಿ ನವೀನ್, ರೈತ ಮೋರ್ಚಾ ಅಧ್ಯಕ್ಷ ಆದರ್ಶ್, ಕಾರ್ಮಿಕ ಘಟಕದ ಅಧ್ಯಕ್ಷ ರಮೇಶ್ ಹಾಗೂ ಹಾನ್ಬಾಳ್ ಹೋಬಳಿ ಘಟಕದ ಕಾರ್ಯಕರ್ತರು ಉಪಸ್ಥಿತರಿದ್ದರು. HCN ನ್ಯೂಸ್, ಸಕಲೇಶಪುರ. ಬೆಟ್ಟದ ಭೈರೇಶ್ವರ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಇದನ್ನ ಎಲ್ಲರೂ ಅಚ್ಚುಕಟ್ಟಾಗಿ ನೋಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಇದು ನಾವು ಹಿಂದಿನಿಂದ ಬಂದಿರೋದು ಪುರಾತನ ಕಾಲ ದೇವಸ್ಥಾನ ಆಗಿರೋದ್ರಿಂದ ಎಲ್ಲರೂ ನಾವು ಕಾಪಾಡ್ಕೊಂಡು ಹೋಗ್ಬೇಕು. ಮುಂದೆ ಬರುವಂತ ಪೀಳಿಗೆಗೆ ನಾವು ಇದನ್ನ ಮಾದರಿಯಾಗಿ ಜವಾಬ್ದಾರಿಯಿಂದ ಕ್ಲೀನಾಗಿ ಇಟ್ಕೊಂಡು ತೋರಿಸ್ಬೇಕು. ಆಮೇಲೆ ಇಲ್ಲಿ ಸ್ತ್ರೀಯರಿಗೆ ವಾಶ್ರೂಮಿನ ವ್ಯವಸ್ಥೆ ಸರಿಯಾಗಿಲ್ಲ, ಅದನ್ನ ಸ್ವಲ್ಪ ಚೆನ್ನಾಗಿ ಮಾಡ್ಕೊಡ್ಬೇಕಂತ ಕೇಳ್ಕೊತೀವಿ. ರಕ್ಷಣಾ ವೇದಿಕೆಯವರು ಪ್ರತಿ ಸತಿ ಬಂದು ಎಲ್ಲ ನೀಟಾಗಿ ಮಾಡೋಗ್ತಾರೆ. ಆದ್ರೂ ಕೂಡ ಮತ್ತೆ ನಾವು ಜವಾಬ್ದಾರಿ ತಗೊಳ್ಳಾರ್ದೇನೆ ಅದನ್ನೆಲ್ಲ ಕೆಡಿಸಿ ಹೋಗ್ತೀವಿ, ಹಾಳು ಮಾಡೋಗ್ತೀವಿ. ಆಮೇಲೆ ಎಂದೇ ಪ್ರಸಿದ್ಧಿಯಾಗಿರುವ ಮರಗುಂದ ಭೈರವೇಶ್ವರ ಟೆಂಪಲ್ ದೇವಸ್ಥಾನದಲ್ಲಿ ಇದ್ದೀವಿ. ಏನು ನಾವು ಹಾನ್ಬಾಳ್ ರಕ್ಷಣಾ ವೇದಿಕೆ ಶಾಖೆ ಏನಿದೆ ಎಲ್ಲ ಅಧ್ಯಕ್ಷರು, ಕಾರ್ಯಕರ್ತರು ಎಲ್ಲ ಬಂದಿದ್ದೀವಿ. ಏನು ಅಂದರೆ ಹೋದ ವಾರ ನಾವು ಸ್ವಚ್ಛತಾ ಕಾರ್ಯಕ್ರಮ ಇಟ್ಕೊಂಡಿದ್ದು, ಎಲ್ಲ ನಾವು ಕ್ಲೀನಿಂಗ್ ಎಲ್ಲ ಮಾಡಿ ಮತ್ತು ಎಲ್ಲ ಜನಗಳಿಗೂ ಅರಿವು ಮೂಡಿಸಿದ್ದು. ಆದರೆ ಯಾವುದೇ ಪ್ರಯತ್ನ ಆಗಿಲ್ಲ. ಇಲ್ಲಿವರೆಗೂ ಯಾವುದೇ ಒಬ್ಬ ಅಧಿಕಾರಿ ಆಗಲಿ ಯಾರು ಬಂದು ಏನು ಇಲ್ಲಿ ಕುಂದುಕೊರತೆ ಏನು ವಿಚಾರಿಸೋಗಿಲ್ಲ. ಬಾತ್ರೂಮು ಸಮಸ್ಯೆ ಎಲ್ಲ ಇದೆ, ಹಾಗೂ ಇಲ್ಲಿ ಕಸ ಹಾಕೋದು, ಸ್ಲಿಪ್ಪರ್ ಎಲ್ಲೆಲ್ಲೋ ಬಿಡೋದು, ಅವೆಲ್ಲ ತುಂಬ ಸಮಸ್ಯೆ ಇದೆ. ಬೇಲೂರು ಪುರಾತನ ಪ್ರಸಿದ್ಧ ಚೀಕನಹಳ್ಳಿ ಗಡಿ ಭಾಗದ ಭೂತಪ್ಪನ ಗುಡಿಯಲ್ಲಿ 1 ತಿಂಗಳ ಹಿಂದೆ ಇದ್ದ ಚಿಕ್ಕದಾದ ಮೂರ್ತಿ ವಿಗ್ರಹ ಕಾಣದಾಗಿತ್ತು. ಚೀಕನಹಳ್ಳಿ ಗ್ರಾಮದ ಗ್ರಾಮಸ್ಥರು ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಆದರೆ ಶನಿವಾರ ರಾತ್ರಿ ಯಾರೋ ಖಾದಿಮರು ತಮ್ಮ ಕೈಚಳಕ ತೋರಿಸುವ ಮೂಲಕ ಇದ್ದಂತಹ 2 ಭೂತದ ಗುಡಿ ವಿಗ್ರಹದ ಕಲ್ಲನ್ನ ಕತ್ತೊಯ್ದಿದ್ದಾರೆ ಎಂದು ಚೀಕನಹಳ್ಳಿ ಹಾಗೂ ಹುನಗನಹಳ್ಳಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ರು. ಇದೇ ವೇಳೆ ಸಮಾಜ ಸೇವಕ ಹಾಗೂ ಗ್ರಾಮಸ್ಥರಾದ ಸತ್ಯನಾರಾಯಣ್ ಮಾತನಾಡಿ, ಅರೆಹಳ್ಳಿ ಹೋಬಳಿ ಈ ಭಾಗದಲ್ಲಿ ಚೀಕನಹಳ್ಳಿ ಭೂತಪ್ಪ ಎಂದರೆ ಸುತ್ತಮುತ್ತಲ ಗ್ರಾಮ ಸೇರಿದಂತೆ ಧರ್ಮಸ್ಥಳಕ್ಕೆ ಹೋಗುವ ಭಕ್ತರು ಸಹ ಈ ದೇವರ ಪರಮ ಭಕ್ತರಾಗಿದ್ದಾರೆ. ಈ ಗರ್ಭಗುಡಿಗೆ ಪುರಾತನ ಇತಿಹಾಸವಿದ್ದು, ಯಾವುದೇ ಮೇಲ್ಚಾವಣಿ ಇಲ್ಲದೆ, ಯಾವುದೇ ಗುಡಿ ಗೋಪುರ ಇಲ್ಲದೆ ಭಕ್ತರ ಇಷ್ಟಾರ್ಥಗಳನ್ನ ನೆರವೇರಿಸುವ ದೇವಾಲಯ ಇದಾಗಿದ್ದು, ಕಳೆದ 1 ತಿಂಗಳ ಹಿಂದೆ ಚಿಕ್ಕದಾದ ಒಂದು ಕಲ್ಲು ಮೂರ್ತಿಯನ್ನ ಯಾರೋ ಕಳವು ಮಾಡಿದ್ರು. ಈಗಾಗಲೇ ಮತ್ತೆ ಇಲ್ಲಿರುವ 2 ಕಲ್ಲು ವಿಗ್ರಹವನ್ನ ಅಂಜನ ಹಾಕಿ ವಿಗ್ರಹ ಕಿತ್ತುಕೊಂಡು ಹೋಗಿದ್ದಾರೆ. ಇದರ ಬಗ್ಗೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ರೂ ಗಮನ ಹರಿಸಿಲ್ಲ. ಕೂಡಲೇ ಭೂತದ ಗುಡಿಯ ವಿಗ್ರಹ ಯಾರು ಕದ್ದಿದ್ದಾರೆ ಅವರ ಮೇಲೆ ಕಠಿಣ ಕ್ರಮ ಕೈಗೊಂಡು ಬಂಧಿಸುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ರು. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ವೈಎನ್ ಕೃಷ್ಣೇಗೌಡ ಮಾತನಾಡಿ, ನಮ್ಮ ವಂಶಸ್ಥರು ಸಹ ಇಲ್ಲಿ ಹಿಂದಿನಿಂದಲೂ ರೂಢಿಸಿಕೊಂಡು ಬಂದು ಪೂಜೆ ನಡೆಸುತ್ತಿದ್ದು, ನಮ್ಮ ಅಣ್ಣ ವೈಎನ್ ರುದ್ರೇಶ್ ಗೌಡ 1 ಬಾರಿ ಎಂಪಿ ಹಾಗೂ 2 ಬಾರಿ ಶಾಸಕರಾದ ಸಂದರ್ಭ ಈ ದೇವರಿಗೆ ಹರಕೆ ಹೊತ್ತು ನಂತರ ತೀರಿಸಿದ್ದೆವು. ಇಲ್ಲಿ ಸಾವಿರಾರು ಭಕ್ತರು ಯಾವುದೇ ಜಾತಿ ಭೇದ ಇಲ್ಲದೆ ಪೂಜಿಸುವಂತಹ ಈ ಸ್ಥಳದಲ್ಲಿದ್ದ ವಿಗ್ರಹವನ್ನ ಕದ್ದೊಯ್ದ ಕಳ್ಳರ ಮೇಲೆ ಪ್ರಕರಣ ದಾಖಲಿಸುವಂತೆ ಆಗ್ರಹಿಸಿದ್ರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹರೀಶ್, ಸತೀಶ್, ರಂಜಿತ್, ಅಶ್ವಥ್, ಪ್ರವೀಣ್, ವೆಂಕಟೇಶ್, ನಾಗೇಶ್, ಪ್ರದೀಪ್, ಚೇತನ್ ಉಪಸ್ಥಿತರಿದ್ದರು. HCN ನ್ಯೂಸ್, ಬೇಲೂರು. ಬೇಲೂರು ತಾಲೂಕು ಅರಳ್ಳಿ ಹೋಬಳಿ ಚೀಕನಹಳ್ಳಿ ಗ್ರಾಮದಲ್ಲಿ ಭೂತಪ್ಪ ಎಂಬ ಒಂದು ದೇವರು ಇಲ್ಲಿತ್ತು ಗುಡಿ. ಅನಾದಿ ಕಾಲದಿಂದಲೂ ಇದಕ್ಕೆ 5 ವರ್ಷಗಳ ಇತಿಹಾಸ ಇದೆ. ಅಂಥ ವಿಗ್ರಹವನ್ನು ಈಗಾಗಲೇ 1 ತಿಂಗಳ ಹಿಂದೆ ಒಂದು ವಿಗ್ರಹವನ್ನು ಕಳ್ಳರು ಕದ್ದೊಯ್ದಿದ್ರು. ಈ ಗ್ರಾಮಸ್ಥರು ಹೋಗಿ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರು ಬಂದು ಸ್ಥಳ ಪರಿಶೀಲನೆ ಮಾಡಿ ಹೋದರು. ಇಲ್ಲಿವರೆಗೂ ಯಾವುದೇ ಮಾಹಿತಿ ಇರಲಿಲ್ಲ. ಅದೇ ರೀತಿ ನಿನ್ನೆ ರಾತ್ರಿ ಮತ್ತೆ ಬಂದು ಇನ್ನೊಂದು ಉಳಿದ ವಿಗ್ರಹವನ್ನು ಸಹ. ಸಕಲೇಶಪುರದ ಇತಿಹಾಸ ಪ್ರಸಿದ್ಧ ಶ್ರೀ ಸಕಲೇಶ್ವರ ಸ್ವಾಮಿ ರಥೋತ್ಸವ ಮತ್ತು ವಸ್ತು ಪ್ರದರ್ಶನ ಕ್ರಮೇಣವಾಗಿ ಕಳೆಗುಂದುತ್ತಾ ಬರುತ್ತಿದೆ.
ಶತಮಾನಗಳಿಂದ ನಡೆದು ಬಂದ ವಸ್ತು ಪ್ರದರ್ಶನ ಜಾತ್ರೆ ಮೈದಾನದ ಮಾಲೀಕತ್ವದ ತಕರಾರಿನಿಂದ ಈಗ ಸ್ಥಳೀಯ ಆಡಳಿತ ಜಾತ್ರೆ ನಡೆಸಲು ಖಾಸಗಿ ವ್ಯಕ್ತಿಗಳ ಬಳಿ ಸ್ಥಳ ಭಿಕ್ಷೆ ಬೇಡಬೇಕಾದ ದುಸ್ಥಿತಿಗೆ ತಲುಪಿದೆ. ನೂರಾರು ವರ್ಷಗಳಷ್ಟು ಹಳೆಯದಾದ ವಿಶಾಲ ವೃಕ್ಷಗಳ ನೆರಳಿನಲ್ಲಿ ನಡೆಯುತ್ತಿದ್ದ ಸಂತೆ ಹಾಗೂ ಜಾತ್ರೆ ಈಗ ಇತಿಹಾಸದ ಪುಟ ಸೇರಿದೆ. ಆದರೆ ಈ ಜಾಗದಲ್ಲಿ ನಗರದ ಕಸ ಸಂಗ್ರಹಣೆ ಮಾಡಿದ್ದು ಪಕ್ಕದಲ್ಲಿಯೇ ಇರುವ ಕ್ರೀಡಾಂಗಣ ಮತ್ತು ಸಾರಿಗೆ ಡಿಪೋ ಮತ್ತು ಗ್ಯಾರೇಜ್ ಮಳಿಗೆಗಳಿಗೆ ದುರ್ವಾಸನೆಯ ಕೊಡುಗೆ ನೀಡುತ್ತಿದೆ ನಮ್ಮ ಪುರಸಭೆ. ಮಳೆಗಾಲದ ನೀರಿಗೆ ಕಸದ ರಾಶಿಯ ಕೊಳಚೆ ಕೊಂಡು ಹೋಗಿ ಪವಿತ್ರ ಹೇಮಾವತಿ ಒಡಲಿಗೆ ದುರ್ಗಂಧದ ನೀರು ಸೇರುತ್ತಿರುವುದು ನಮ್ಮ ಸ್ಥಳೀಯ ಆಡಳಿತದ ಕಾಣಿಕೆಯಾಗಿದೆ. ಇದು ನಮ್ಮ ನಗರಕ್ಕೆ ನೀರುಣಿಸುವ ಹೇಮಾವತಿಗೆ ನಾವು ಸಲ್ಲಿಸುತ್ತಿರುವ ಕೃತಜ್ಞತೆ. ದಿನೇ ದಿನೇ ಬೆಳೆಯುತ್ತಿರುವ ಸಕಲೇಶಪುರ ಪುರಸಭೆ ವ್ಯಾಪ್ತಿಗೆ 10 ಹಳ್ಳಿಗಳನ್ನು ಸೇರಿಸಿ ವಿಸ್ತರಣೆ ಮಾಡೋ ಯೋಜನೆ ಈಗ ಇದೆ. ಅದಕ್ಕೂ ಮೊದಲು ಸಕಲೇಶಪುರ ನಗರದ ಸ್ವಚ್ಛತೆ ಕಾಪಾಡುವ ನಿಟ್ಟಿನಲ್ಲಿ ಗಂಭೀರ ಪ್ರಯತ್ನಗಳು ಆಗಬೇಕಿದೆ. ಇಲ್ಲದೆ ಹೋದಲ್ಲಿ ಈಗಾಗಲೇ ಗಬ್ಬೆದ್ದು ನಾರುತ್ತಿರುವ ಸಂತೆ ಮೈದಾನಕ್ಕೆ ಇನ್ನಷ್ಟು ಕಸ ಸೇರಿ ಇಡೀ ಸಕಲೇಶಪುರಕ್ಕೆ ದುರ್ಗಂಧದ ಅಭಿಷೇಕ ಆಗೋದ್ರಲ್ಲಿ ಸಂಶಯ ಇಲ್ಲ. ಈ ಕೂಡಲೇ ಜಿಲ್ಲಾಡಳಿತ ಈ ಕುರಿತು ಗಮನ ಹರಿಸಿ ಸಕಲೇಶಪುರದ ಕ್ರೀಡಾಂಗಣ, ಬಸ್ ಡಿಪೋ ಹಾಗೂ ಸುತ್ತಮುತ್ತಲಿನ ಆವರಣದ ಸ್ವಚ್ಛತೆಗೆ ಮುಂದಾಗುವಂತೆ ಸ್ಥಳೀಯ ಆಡಳಿತಕ್ಕೆ ಚುರುಕು ಮುಟ್ಟಿಸಬೇಕೆಂದು ಕರವೇ ಪ್ರವೀಣ್ ಶೆಟ್ಟಿಬಣ ಆಗ್ರಹಿಸಿದೆ. HCN ನ್ಯೂಸ್ ಸಕಲೇಶಪುರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಲೆನಾಡು ಭಾಗದಲ್ಲಿ ಹೆಚ್ಚಿದ ಕಾಡಾನೆಗಳ ಸಂಖ್ಯೆ. 50ಕ್ಕೂ ಹೆಚ್ಚು ಕಾಡಾನೆಗಳಿಂದ ಕಾಫಿ ತೋಟಗಳ ಮೇಲೆ ದಾಳಿ. ಭಯದ ವಾತಾವರಣದಲ್ಲಿರುವ ರೈತರು, ಗ್ರಾಮಸ್ಥರು. ಕೆಸರು ಬಿದ್ದ ರಸ್ತೆಯಲ್ಲಿ ನಿತ್ಯ ಸಂಚಾರ ಮಾಡುತ್ತಿರುವ ಸರ್ಕಾರಿ ಶಾಲಾ ಮಕ್ಕಳು. ಸರ್ಕಾರಿ ಶಾಲೆ ಮಕ್ಕಳ ಗೋಳು ಹೇಳೋರು ಕೇಳೋರು ಇಲ್ಲದಂತಾಗಿದೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಬಿಇಒ ಅಧಿಕಾರಿಗಳಿಗೆ ಇತ್ತ ಗಮನ ಹರಿಸಲು ಗ್ರಾಮಸ್ಥರ ಮನವಿ. ಅಮೆರಿಕದ ಸ್ಯಾನ್ ಹೊಸೆ ನಗರದಲ್ಲಿ 18ನೇ ವಿಶ್ವ ಒಕ್ಕಲಿಗ ಮಹಾಸಮ್ಮೇಳನ. ಚುಂಚಶ್ರೀ ದಿವ್ಯ ಸಾನ್ನಿಧ್ಯದಲ್ಲಿ ಅದ್ದೂರಿ ಚಾಲನೆ. ಸಪ್ತಸಾಗರದಾಚೆ ಕನ್ನಡ ನಾಡಿನ ಒಕ್ಕಲಿಗ ಸಂಸ್ಕೃತಿ ಪರಂಪರೆಯ ಅದ್ಭುತ ಪ್ರದರ್ಶನ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.